ಎಷ್ಟೋ ಜನ ಹೇಳ್ತಾರೆ ಗೌರ್ಮೆಂಟ್ ಅಪಾಯಿಂಟ್ ಆದ ತಕ್ಷಣ ಸಿಟಿಗೆ ಹೋಗಿ ಸೇರ್ಕೊಳ್ತಕ್ಕಂಥದ್ದು ಹಿಂಗಿರೋದು. ಬಟ್ ನನಗೆ ಆತರ ಒಂದು ಇಲ್ಲ. ನನಗೆ ನಮ್ಮ ಹಳ್ಳಿನೇ ತುಂಬಾ ಚೆನ್ನಾಗಿದೆ. 1980 1990s ಬ್ಯಾಚ್ ಅಂದ್ರೆ ಒಂಥರ ಎರಡನ್ನು ಕಂಡವರು. ಅಂದ್ರೆ ಹಿಂದಿನ ಜೀವನ ಹೇಗಿತ್ತು, ಇಂದಿನ ಜೀವನ ಹೇಗಿತ್ತು, ಅಂದ್ರೆ ಮೊಬೈಲ್ ಇಲ್ಲದ ಜೀವನ, ಮೊಬೈಲ್ ಇರೋ ಜೀವನ ಎರಡನ್ನು ಕಂಡಂತ ಏಜು ನಂದು. ಇವಾಗ ನೋಡಿ ತುಂಬಾ ಪ್ರೈವೇಟ್ ಶಾಲೆಗಳಿದಾವೆ, ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಕಡಿಮೆ. ಆದ್ರೆ ಅವತ್ತಿನ ದಿನ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಜಾಸ್ತಿ ಇತ್ತು. ಅವಾಗ ಕಾಂಪಿಟೇಷನ್ ಅಂತಕ್ಕಂಥದ್ದು ಶಾಲೆ ಹಂತದಲ್ಲೇ ಆಗೋಯ್ತಾ ಇತ್ತು. ಅಲ್ಲೇ ಸೆಲೆಕ್ಷನ್ ಆಗ್ಬೇಕಾದ್ರೆ ಕಷ್ಟ ಇತ್ತು. ನಾನು 18 ವರ್ಷ ಆದ ನಂತರ ಫಸ್ಟ್ ನಾ ಪ್ರಯತ್ನ ಪಟ್ಟಿದ್ದೆ ಆರ್ಮಿಗೆ ಹೋಗ್ಬೇಕು ಅಂತ. ಯಾಕೆ ಯೂನಿವರ್ಸಿಟಿ ಸೆಲೆಕ್ಷನ್ ಅಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಯೂನಿವರ್ಸಿಟಿ ಆಫ್ ಮೈಸೂರು ಬ್ಲೇಸರ್, ಅದೊಂಥರ ಕನಸೇ ಆಗಿ ಉಳ್ಕೊಬಿಡ್ತು. ಮೈಸೂರು ಯೂನಿವರ್ಸಿಟಿಲಿ ನೀವು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಕೊನೆಗೂ ನಾ ಪಾರ್ಟಿಸಿಪೇಟ್ ಮಾಡ್ಲೇ ಇಲ್ಲ. ಆದ್ರೆ ನನ್ನ ಆಸೆ ಇತ್ತು ಯೂನಿವರ್ಸಿಟಿ ಪ್ಲೇಯರ್ ಅಂತ ಅನ್ಸ್ಕೋಬೇಕು ಅಂತ, ಆಗ್ಲೇ ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಅರುಣ್ ಚಿಟ್ಟು. ನಾನಿವತ್ತು ಒಬ್ರು ವಿಶೇಷವಾದಂತ ವ್ಯಕ್ತಿನ ಪರಿಚಯ ಮಾಡಕ್ ಬಂದಿದ್ದೀನಿ. ಹೌದು, ಅವಾಗ್ಲೇ ಹೇಳ್ದಂಗೆ ಮಾದೇವ್ ಪ್ರಸಾದ್ ಸರ್ ಅವರ ಮನೆಗೆ ಬಂದಿದ್ದೀನಿ. ಅವರ ಪರಿಚಯ ಮಾಡಿಸ್ತೀನಿ ನಿಮ್ಗೆ. ಅವರು ಹೇಗೆ ತಮ್ಮ ವೃತ್ತಿ ಜೀವನದಲ್ಲಿ ಈ ಸ್ಪೋರ್ಟ್ಸ್ ಅನ್ನೋದನ್ನ ಅಳವಡಿಸ್ಕೊಂಡ್ರು, ಮತ್ತೆ ಅವರ ಫ್ಯಾಮಿಲಿ ಬಗ್ಗೆ ಏನಿದೆ, ಅವರ ಬಾಲ್ಯ ಜೀವನ ಹೇಗಿತ್ತು, ಎಲ್ಲನೂ ಕೂಡ ಸಂಪೂರ್ಣವಾಗಿ ನಿಮ್ಗೆ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾ ಲೆಂತ್ ಹೋಗುತ್ತೆ, ಹಾಗೂ ಮಾದೇವ್ ಪ್ರಸಾದ್ ಸರ್ ಅವರ ಸಾಧನೆಯ ಎಲ್ಲ ಮಾಹಿತಿ ಕೂಡ ನಿಮ್ಗೆ ಸಿಗುತ್ತೆ. ಬನ್ನಿ ಮಾದೇವ್ ಪ್ರಸಾದ್ ಅವ್ರನ್ನ ಮಾತಾಡ್ಸೋಣ, ಮತ್ತೆ ಅವರಿಂದ ಅವರ ಜೀವನದ ಒಂದಷ್ಟು ಮಾಹಿತಿನ ಕಲೆ ಹಾಕೋಣ. ಸರ್ ನಮಸ್ತೆ. ನಮಸ್ಕಾರ ಅರುಣ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಆರಾಮ್, ಚೆನ್ನಾಗಿದ್ದೀನಿ. ಮತ್ತೆ ಹೇಗ್ ನಡೀತಿದೆ ನಿಮ್ಮ ಯೂಟ್ಯೂಬ್? ಸರ್ ಚೆನ್ನಾಗಿ ನಡೀತಾ ಇದೆ. ನಾನು ಕೇಳ್ಪಟ್ಟೆ, ನೋಡಿದೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಅದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇಂತ ಅಂದ್ರೆ ನಮ್ಮಂತವ್ರನ್ನ ಗುರ್ಸೋದು ಜೊತೆಗೆ ಸರ್ಕಾರಿ ಶಾಲೆಯನ್ನ ಗುರ್ಸಿದ್ರಲ್ಲ, ಅದೊಂದು ಬಾರಿ ಖುಷಿಯಾದ ವಿಚಾರ ನಂಗೆ. ಥ್ಯಾಂಕ್ ಯು ಸರ್. ಸರ್ ತುಂಬಾ ಬಿಸಿ ಇದ್ರಿ ನಿನ್ನೆ ಮೊನ್ನೆಯಿಂದ? ನಿನ್ನೆ ಮೊನ್ನೆಯಿಂದಲ್ಲ, ಹೆಚ್ಚು ಕಡಿಮೆ ನಮ್ದು ಮೇ ಜೂನ್ ಇಂದ ಶಾಲೆ ಪ್ರಾರಂಭ ಆಯ್ತು ಅಂದ್ರೆ, ನಾನು ವರ್ಷ ಪೂರ್ತಿ, ಅದು ಅಕ್ಟೋಬರ್ ದಸರಾ ರಜಾ ಆದ್ರೂ ಸರಿ, ಬೇಸಿಗೆ ರಜಾ ಆದ್ರೂ ಸರಿ, ಕಂಟಿನ್ಯೂ ವರ್ಷ ಪೂರ್ತಿ ಸ್ಪೋರ್ಟ್ಸ್ ಇದ್ದೇ ಇರುತ್ತೆ. ಅದರಿಂದ ಈಗ ನಿಮ್ಮನ್ನ ಭೇಟಿ ಮಾಡೋ ಈ ಒಂದು 20 ದಿನದಿಂದ ಕಂಟಿನ್ಯೂ ಸ್ಪೋರ್ಟ್ಸ್ ಇದ್ರಿಂದ ಭೇಟಿ ಮಾಡಕ್ ಆಗ್ಲಿಲ್ಲ. ಜೊತೆಗೆ ನಿನ್ನೆ ತಾನೇ ರಾತ್ರಿ ಸ್ಪೋರ್ಟ್ಸ್ ಮುಗಿಸ್ಕೊ ಬಂದೆ, ಅದಕ್ಕೆ ಇವತ್ತು ಸ್ವಲ್ಪ ಫ್ರೀ ಇತ್ತು. ನಿನ್ನೆ ಏನ್ ಸರ್ ಕಾರ್ಯಕ್ರಮ? ನಿನ್ನೆ ಅಂತಂದ್ರೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆದು ನಾವು ತಾಲೂಕ್ ಲೆವೆಲ್ ವಿನ್ನರ್ಸ್ ಆದವ್ರಿಗೆ ಜಿಲ್ಲಾ ಮಟ್ಟದ್ದು ಸ್ಪೋರ್ಟ್ಸ್ ಇತ್ತು. 14 ವರ್ಷ ವಯೋಮಾನ ಮತ್ತೆ 17 ವರ್ಷದ ವಯೋಮಾನದ ಬಾಲಕ ಬಾಲಕಿಯರಿಗೆ ಮೈಸೂರು ಜಿಲ್ಲಾ ಮಟ್ಟದ ನೆಟ್ ಬಾಲ್ ಪಂದ್ಯಾವಳಿ ಇತ್ತು. ಅದಕ್ಕೆ ನಂದು 4 ಟೀಮ್ನು ಕರ್ಕೊಂಡು ಹೋಗಿದ್ದೆ. ಪ್ರತಿ ಬಾರಿಯಂತೆ ಈ ಸಲ ಕೂಡ ನಾವು ವಿನ್ನರ್ಸ್ ಆಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೀವಿ. ಬೇರೆಯವ್ರಿಗೆ ಅವಕಾಶನೇ ಕೊಡ್ತಾ ಇಲ್ಲ? ಬೇರೆಯವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತಲ್ಲ, ಎಲ್ಲರೂ ಬರ್ತಾರೆ. ನಮ್ದೇನಪ್ಪ ಗುರಿ ಅಂತಂದ್ರೆ, ನಾವು ಸ್ಟಾಪ್ ಮಾಡಬಾರ್ದು ಅಷ್ಟೇ. ಕಂಟಿನ್ಯೂಸ್ ನಾವು ಈ ಜಿಲ್ಲಾ ಮಟ್ಟದ ಇದೆ ಅಂತ ಮಾತ್ರ ಪ್ರಾಕ್ಟೀಸ್ ಮಾಡಲ್ಲ, ನಿರಂತರವಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ. ಅದರಿಂದ ನಮ್ಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಆಯ್ತು ಅಷ್ಟೇ. ಓಕೆ ಸರ್. ಸರ್ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಹೋಗ್ತಾ ಹೋಗ್ತಾ. ಓಕೆ. ಈ ಸೀರೀಸ್ ನಲ್ಲಿ ಮೊದಲನೇದಾಗಿ ನಿಮ್ಮ ಪರಿಚಯ ಮತ್ತೆ ನಿಮ್ಮ ಫ್ಯಾಮಿಲಿ ಪರಿಚಯ. ನನ್ನ ಹೆಸರು ಮಹಾದೇವ್ ಪ್ರಸಾದ್ ಅಂತ ಹೇಳಿ. ನನ್ನ ಸಂತೆಮರಳ್ಳಿನಲ್ಲಿ ಪ್ರಸಾದಿ ಅಂತಾನೆ ತುಂಬಾ ಜನ ಗುರ್ತಿಸೋದು. ಮತ್ತೆ ನಮ್ಮ ತಂದೆ ಬಸವರಾಜಪ್ಪ ಅಂತ. ನಾವು ವೃತ್ತಿಯಲ್ಲಿ ಹೋಟೆಲ್ ಮಾಡ್ತಾ ಇದ್ದಿದ್ದು. ಹೋಟೆಲ್ ಅಂತಕ್ಕಂಥದ್ದೇ ನಂಗೊಂದು ಯೂನಿವರ್ಸಿಟಿ ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ನನ್ನ ಜೀವನದಲ್ಲಿ ಏನಾದ್ರೂ ನಾನು ಸಾಧನೆ ಮಾಡಿದೀನಿ ಅಥವಾ ಸಾಧನೆ ಮಾಡ್ತಿದ್ದೀನಿ, ಅದಕ್ಕೆ ಪೂರಕ ಕಾರಣ ಅಂತಂದ್ರೆ ಹೋಟೆಲ್. ಜೊತೆಗೆ ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬ ವರ್ಗ, ನಾನು, ನನ್ನ ತಂಗಿ ಸವಿತಾ ಅಂತೇಳಿ, ಅಣ್ಣ ಮಾದೇವಸ್ವಾಮಿ, ಮತ್ತೆ ಅಜ್ಜಿ, ನನ್ನ ಶ್ರೀಮತಿ ಪುನೀತಾ ಅಂತೇಳಿ, ನಮ್ದು ಇದು ಕುಟುಂಬ ವರ್ಗ. ನಮ್ಮ ಎಲ್ಲ ಕುಟುಂಬ ನಾವು ಇಲ್ಲೇ ವಾಸವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಸಂತೆಮರಳಿಯಲ್ಲೇ ನಾನು ನನ್ನ ಹುಟ್ಟಿದಂತ ಸ್ಥಳ. ಸಂತೆಮರಳಿ ಈಗ ಎಷ್ಟೋ ಜನ ಹೇಳ್ತಾರೆ ಗೌರ್ಮೆಂಟ್ ಅಪಾಯಿಂಟ್ ಆದ ತಕ್ಷಣ ಸಿಟಿಗೆ ಹೋಗಿ ಸೇರ್ಕೊಳ್ತಕ್ಕಂಥದ್ದು ಹಿಂಗಿರೋದು. ಬಟ್ ನನಗೆ ಆತರ ಒಂದು ಇಲ್ಲ. ನನಗೆ ನಮ್ಮ ಹಳ್ಳಿನೇ ತುಂಬಾ ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅಕ್ಕಪಕ್ಕದವ್ರ ಬಾಂಧವ್ಯ, ಊರಿನ ಬಾಂಧವ್ಯ ಇದ್ರೆ ಮಾತ್ರ ನಮ್ಗೆ ಒಂದು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ, ಒಂದು ಸಂತೋಷ ಅಂತಕ್ಕಂಥದ್ದನ್ನ ಕಾಣ್ಬೋದು.
ಸಿಟಿಗೆ ಹೋದಂತ ಸಂದರ್ಭದಲ್ಲಿ ನಮ್ಗೆ ಹೊಸ ಪರಿಚಯಗಳಾಗ್ತವೆ. ಅವ್ರು ಯಾರನ್ನು ನಮ್ಗೆ ಅಷ್ಟೊಂದು ನಂಬಿಕೆ ಇಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹುಟ್ಟೂರು, ಅಲ್ಲೇ ನಮ್ಮ ವಾಸ ಚೆನ್ನಾಗಿರ್ಬೇಕು ಅಂತ ನಾನು ಕೂಡ ಇಲ್ಲೇ ನಮ್ಮ ಸಂತೆಮರಳಿಯಲ್ಲೇ ನಾನು ವಾಸವನ್ನ ಮಾಡ್ತೀನಿ. ಸರ್, ಊರಿನ ಬಗ್ಗೆ ತುಂಬಾ ಅಭಿಮಾನ ಇಟ್ಟಿದ್ದೀರಾ. ಊರು ಅಂದ್ಮೇಲೆ ಇರ್ಲೇಬೇಕು. ಓಕೆ ಸರ್. ಸರ್, ಮತ್ತೆ ನಿಮ್ದು ಎಜುಕೇಶನ್ ಎಲ್ಲ ಹೇಗಿತ್ತು ಸರ್? ಎಜುಕೇಶನ್ ನಾನು ಓದಿದ್ದೆಲ್ಲ ಸರ್ಕಾರಿ ಶಾಲೆನಲ್ಲೇನೆ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನಮ್ಮ ಈ ಚಾನಲ್ ಪಕ್ಕದಲ್ಲಿ ಮಾದೇಶ್ವರನ ದೇವಸ್ಥಾನ ಇದೆಯಲ್ಲ, ಅಲ್ಲೇ ನಾನು 1ರಿಂದ 7ನೇ ತರಗತಿ ಓದಿದ್ದು. ಮತ್ತೆ 8, 9, 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಸಂತೆಮರಳಿಯಲ್ಲಿ ವ್ಯಾಸಂಗ ಮಾಡಿದ್ದು. 1997, 98ರಲ್ಲಿ ನಾನು SSLC ಪಾಸ್ ಆಗಿ PUCಗೆ ನಾನು ಯಳಂದೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಯಳಂದೂರು. ಆ ನಂತರ ನನ್ನ ಡಿಗ್ರಿ ಪದವಿಯನ್ನ ಬಿಳಿಗಿರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದು. ತದನಂತರ ನನಗೆ ಗೌರ್ಮೆಂಟ್ BPEd ಸಿಕ್ತು ಮೈಸೂರಿನ ಡಾಸ್ ಪ್ಲೇಸ್ನಲ್ಲಿ. ನಾನು ಮೈಸೂರಿನಲ್ಲಿ BPEd ಅನ್ನ ಮಾಡಿದ್ದು. ಜೊತೆಗೆ ನಾನು MA BPEd ಅನ್ನ ಮಾಡ್ಕೊಂಡಿದ್ದೀನಿ. ವೈಯಕ್ತಿಕವಾಗಿ ಎಜುಕೇಶನ್ ಅಂತ ಬಂದಾಗ ಆವತ್ತಿನ ಕಾಲಘಟ್ಟದಲ್ಲಿ ಇಷ್ಟೊಂದು ಫೆಸಿಲಿಟೀಸ್ಗಳು ಇರಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಇವಾಗ ಟೆಕ್ಸ್ಟ್ ಬುಕ್ಸ್ ಎಲ್ಲ ಹೆಂಗ್ ಸಿಗುತ್ತೆ, ಆ ಸಂದರ್ಭದಲ್ಲಿ ಟೆಕ್ಸ್ಟ್ ಬುಕ್ಸ್ ಸಿಗ್ತಿರ್ಲಿಲ್ಲ. ನಾವು ನಮ್ಮ ಸ್ನೇಹಿತರ ಹತ್ರ, ಹಿರಿಯವ್ರ ಹತ್ರ, ಅವ್ರ ಹತ್ರ ಟೆಕ್ಸ್ಟ್ ಬುಕ್ ಗಳನ್ನ ಇಸ್ಕೊಂಡು ಓದ್ತಿದ್ದು. ಒಂಥರ ತುಂಬಾ ಚೆನ್ನಾಗಿತ್ತು. 1980, 1990s ಬ್ಯಾಚ್ ಅಂದ್ರೆ ಒಂಥರ ಎರಡನ್ನು ಕಂಡವರು. ಅಂದ್ರೆ ಹಿಂದಿನ ಜೀವನ ಹೇಗಿತ್ತು, ಇಂದಿನ ಜೀವನ ಹೇಗಿತ್ತು, ಅಂದ್ರೆ ಮೊಬೈಲ್ ಇಲ್ಲದ ಜೀವನ, ಮೊಬೈಲ್ ಇರೋ ಜೀವನ, ಎರಡನ್ನು ಕಂಡಂತ ಏಜು ನಂದು. ಅಂದ್ರೆ ನೀವು ಹೇಳಿದ್ರಿ ಟೆಕ್ಸ್ಟ್ ಬುಕ್ ಅಂದ್ರೆ ಈಗ ಸೀನಿಯರ್ಗಳ ಹತ್ರ ಬುಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದು, ಅವ್ರ ಹತ್ರ ನೋಟ್ಸ್ ಕಲೆಕ್ಟ್ ಮಾಡೋದು, ಬುಕ್ಸ್ ಕಲೆಕ್ಟ್ ಮಾಡೋದು, ಈ ತರದೊಂದು ಮಾಡ್ತಾ ಇದ್ವಿ. ಮತ್ತೆ ಆಟದ ವಿಚಾರ ಬಂತು ಅಂತಂದಾಗ ಇವಾಗ ನಾನು ಏನಪ್ಪ ನನಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದೆ. ನಾನೇನನ್ನ ಸಾಧನೆ ಮಾಡಕ್ ಆಗ್ಲಿಲ್ಲ ಅಥವಾ ನನಗೇನು ಅವಕಾಶಗಳು ಸಿಕ್ಲಿಲ್ಲ, ಅದು ಈ ವೃತ್ತಿ ಬಂತು ಅಂತ ನಾನಾದ್ರೂ ಭಾವಿಸಿ ಆ ವೃತ್ತಿಯಲ್ಲಿ ಅದಕ್ಕೆ ಸಲ್ಲಿಸಬೇಕಾದ ಗೌರವವನ್ನ ನಾನು ಸಲ್ಲಿಸ್ತಿದ್ದೀನಿ ಅಂತ ನನಗೆ ಸಂತೋಷ ಆಗುತ್ತೆ. ಅವಾಗ ಹೇಗಿತ್ತು ಸರ್ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ? ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿತ್ತು ಸರ್. ಅದರಲ್ಲೂ ನಮ್ಮ ಸಂತೆಮರಳಿ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಮುಂದಿತ್ತು. ಇವತ್ತಿಗೂ ಅಷ್ಟೇ ಸಂತೆಮರಳಿ ವಾಲಿಬಾಲ್ ಅಂತದ್ದಾಗ್ಲಿ, ಬಾಲ್ ಬ್ಯಾಡ್ಮಿಂಟನ್ ಅಂತದ್ದಾಗ್ಲಿ ತುಂಬಾ ಅದ್ಭುತವಾಗಿ ಹೆಸರು ಮಾಡಿದಂಥದ್ದು ಊರು, ನಮ್ಮ ಊರು. ವಾಲಿಬಾಲ್ ಅಂತಕ್ಕಂಥದ್ದು ನಾನು ಚಿಕ್ಕಂದಲ್ಲಿ ನೋಡಕ್ ಹೋಗ್ತಿದ್ದೆ. ನಮ್ಮ ಇಲ್ಲಿ ಪ್ರೈಮರಿ ಶಾಲೆ ಹತ್ರ ಬಾಲ್ ಎತ್ಕೊಡಕ್ ಹೋಗ್ತಾ ಇದ್ವಿ ನಾವು. ಅವಾಗೆಲ್ಲ ಒಳ್ಳೊಳ್ಳೆ ಆಟಗಾರರು, ಅವ್ರು ನೋಡಕ್ಕೆ ಒಂದು ಖುಷಿ ಆಗ್ತಾ ಇತ್ತು. ಆಮೇಲೆ ಅವಾಗೆಲ್ಲ ಹೊರಗಡೆ ಎಲ್ಲ ತುಂಬಾ ಹೋಗಿ ಚೆನ್ನಾಗಿ ಗೆದ್ಕೊ ಬರ್ತಿದ್ರು. ಅದೇ ರೀತಿ ಬಾಲ್ ಬ್ಯಾಡ್ಮಿಂಟನ್ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಈಗ ಉದಾಹರಣೆ ಕ್ಯಾಪ್ಟನ್ ಬಸವಣ್ಣ, ಏಕಲವ್ಯ ಅವಾರ್ಡ್ ಸುದರ್ಶನ್, ರಾಮು, ಈ ತರ. ಮತ್ತೆ ನಮ್ಮ ಸತೀಶ್, ಬ್ಯಾಡ್ಮಿಂಟನ್ ಸತೀಶ್ ಇರ್ಬೋದು, ಊರೊಳಗಡೆ ಮನು, ತುಂಬಾ ಜನ ಹುಡುಗರು, ನಮ್ ಜೂನಿಯರ್ಸ್, ಸೀನಿಯರ್ಸ್ ಜೊತೆಗೆ ನಾನು ಕೂಡ ಬಾಲ್ ಬ್ಯಾಡ್ಮಿಂಟನ್ ತುಂಬಾ ಚೆನ್ನಾಗಿ ಆಡ್ತಿದ್ದೆ. ಈಗಲೂ ಅಷ್ಟೇ ದಿನನಿತ್ಯ ನಾವು ಏನಪ್ಪಾ ಅಂದ್ರೆ ಶಟಲ್ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡ್ತೀವಿ ನನ್ನ ಸ್ನೇಹಿತರುಗಳ ಜೊತೆಗೆ. ಅವತ್ತಿನ ಕಾಲಘಟ್ಟದಲ್ಲಿ ಆಪರ್ಚುನಿಟೀಸ್ಗಳು ಕಡಿಮೆ ಇದ್ವು. ಯಾಕೆಂತಂದ್ರೆ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇರ್ತಿರ್ಲಿಲ್ಲ. ಪೇಪರ್ ನ್ಯೂಸ್ಗಳಲ್ಲೂ ಮತ್ತೆ ಸರ್ಕಾರ ಏನೋ ಶಾಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯೋಜನೆ ಮಾಡುತ್ತೆ, ಅವುಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಸೋಸಿಯೇಷನ್ಗಳಿದಾವೆ, ಅವುಗಳು ಒಳ್ಳೊಳ್ಳೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತವೆ. ಶಾಲೆಯ ಟೈಮಲ್ಲಿ ಯಾವ ಸ್ಪೋರ್ಟ್ಸ್ ಆಡ್ತಾ ಇದ್ರಿ ಸರ್ ಹೆಚ್ಚಾಗಿ? ನಾನು ಶಾಲೆಯ ಸಂದರ್ಭದಲ್ಲಿ ಅತಿ ಹೆಚ್ಚು ಆಗಿ ಆಡ್ತಿದ್ದು ಅಂದ್ರೆ ಅಥ್ಲೆಟಿಕ್ಸ್ ತುಂಬಾ ಇಷ್ಟಪಡ್ತಿದ್ದೆ. ರನ್ನಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ. ರನ್ನಿಂಗ್ ಜೊತೆಗೆ ಹೋಗ್ತಾ ಹೋಗ್ತಾ ನಮ್ಮೂರಲ್ಲಿ ವಾಲಿಬಾಲ್ ಮತ್ತೆ ಬಾಲ್ ಬ್ಯಾಡ್ಮಿಂಟನ್ ಜಾಸ್ತಿ ಫೇಮಸ್ ಇದ್ದಿದ್ರಿಂದ ಬಾಲ್ ಬ್ಯಾಡ್ಮಿಂಟನ್ ನಾನು ಆಡ್ತಿದ್ದೆ. ಶಾಲಾ ಹಂತದಲ್ಲಿ, ಸ್ಕೂಲ್ ಲೆವೆಲ್ ಅಲ್ಲೂ ತುಂಬಾ ಚೆನ್ನಾಗಿ ಆಡಿದ್ದೀನಿ. ಅದಾದ ನಂತರ PUC ನಲ್ಲೂ ಬಾಲ್ ಬ್ಯಾಡ್ಮಿಂಟನ್ ಚೆನ್ನಾಗಿ ಆಡಿದ್ದೀನಿ. ಡಿಗ್ರಿನಲ್ಲಿ ಇಂಟರ್ ಕಾಲೇಜ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಮತ್ತೆ ಯೂನಿವರ್ಸಿಟಿ ಅವತ್ತಿನ ಘಟ್ಟದಲ್ಲಿ ನಮ್ಗೆ ಏನಿಸ್ತಿತ್ತು ಅಂದ್ರೆ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಈಗ ಚಾಮರಾಜನಗರ ಜಿಲ್ಲೆ ಆಗಿದೆ, ಹಿಂದೆ ಮೈಸೂರು ಜಿಲ್ಲೆ ಒಳಗಡೆ ಚಾಮರಾಜನಗರ ಸೇರ್ಕೊಂಡಿತ್ತು. ಆ ಸಂದರ್ಭದಲ್ಲಿ ನಾವು ಸೆಲೆಕ್ಷನ್ಸ್ ಹೋಗ್ಬೇಕಾದ್ರೆ ಮೈಸೂರಿಗೆ ಹೋಗ್ಬೇಕಿತ್ತು. ಸೆಲೆಕ್ಷನ್ ಹೇಗಪ್ಪ ಅಂತಂದ್ರೆ, ನಾವು ಫಿಸಿಕಲ್ ಫಿಟ್ನೆಸ್ ಆಗ್ಬೇಕು. ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಆದ ನಂತರ ನಾವು ನಮ್ಮ ಪರ್ಫಾರ್ಮೆನ್ಸ್ ತೋರಿಸ್ಬೇಕಿತ್ತು. ಕಾಂಪಿಟೇಷನ್ ತುಂಬಾ ಇತ್ತು. ಡಿಗ್ರಿ ಕಾಲೇಜಲ್ಲಿ ಎಲ್ಲಾ ಕಾಲೇಜ್ಗಳಿಂದ ಬರೋರು, ಒಳ್ಳೊಳ್ಳೆ ಬೆಸ್ಟ್ ಪ್ಲೇಯರ್ಸ್ ಗಳಿರೋರು, ಅದರಲ್ಲಿ ಫ್ರಂಟ್, ಬ್ಯಾಕ್, ಸೆಂಟರ್ ಅಂತ ಹಿಂಗೆಲ್ಲ ಆಡ್ಸೋರು. ಫೈನಲ್ ರೌಂಡ್ ವರ್ಗು ಬರುವೆ ಯೂನಿವರ್ಸಿಟಿ ಸೆಲೆಕ್ಷನ್ ಆಗ್ತಿರ್ಲಿಲ್ಲ. ಅದೊಂಥರ ಬೇಜಾರಾಗ್ತಿತ್ತು ಡಿಗ್ರಿನಲ್ಲಿ. ಓಕೆ. ಸ್ಕೂಲಿಂದನೂ ಸ್ಪೋರ್ಟ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬಂದಿದೆ ಸರ್? ಸ್ಕೂಲಿಂದನೂ ಅಂತಂದ್ರೆ, ಇವಾಗ ನೋಡಿ ತುಂಬಾ ಪ್ರೈವೇಟ್ ಶಾಲೆಗಳಿದಾವೆ, ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಕಡಿಮೆ. ಆದ್ರೆ ಅವತ್ತಿನ ದಿನ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಜಾಸ್ತಿ ಇತ್ತು. ಅವಾಗ ಕಾಂಪಿಟೇಷನ್ ಅಂತಕ್ಕಂಥದ್ದು ಶಾಲೆ ಹಂತದಲ್ಲೇ ಆಗೋಯ್ತಾ ಇತ್ತು. ಅಲ್ಲೇ ಸೆಲೆಕ್ಷನ್ ಆಗ್ಬೇಕಾದ್ರೆ ಕಷ್ಟ ಇತ್ತು.
ನಮ್ಮೂರಲ್ಲಿ ಸಿಪೆಡ್ ಅಂತ ಹಾ. ಇದೆಯಲ್ಲ, ಸಿಪೆಡ್ ಅಲ್ಲಿ ನಮ್ಗೆ ಟ್ರೈನಿಂಗ್ ಕೊಡಕ್ ಬರೋರು, ಮತ್ತೆ ನಮ್ಮ ಫಿಸಿಕಲ್ ಎಜುಕೇಶನ್ ಟೀಚರ್ಸ್, ನಮ್ಮ ಟೀಚರ್ಸ್ಗಳು ಸಪೋರ್ಟ್ಸ್ ಮಾಡೋರು. ಎಲ್ಲಾನು ಅಷ್ಟೇ, ಯಾಕಂದ್ರೆ ನಮ್ಮ ಮೊದ್ಲಿಂದನೂ ಅಷ್ಟೇ, ನನಗ್ ಗೊತ್ತಾದಂಗೆ SLCಗೂ ಮುನ್ನ ಎಂಟನೇ ತರಗತಿಯಿಂದನೂ ಅಷ್ಟೇ ನಾನು ಬೆಳಗ್ಗೆ ಎದ್ದು ಜಾಗಿಂಗ್ ಮಾಡ್ತಕ್ಕಂಥ ಅಭ್ಯಾಸ ಇವತ್ತವರೆಗೂ ಬೆಳೆಸ್ಕೊಂಡಿದೀನಿ. 8ನೇ ತರಗತಿಯಿಂದ. 8ನೇ ತರಗತಿಯಿಂದನೂ ಅಷ್ಟೇ. ಪ್ರಸ್ತುತ ದಿನದಲ್ಲೂ ನಾವು ಬೆಳಗ್ಗೆ ಎದ್ದು ಸ್ನೇಹಿತರುಗಳ ಜೊತೆ ವಾಕ್ ಮಾಡೋದು, ರನ್ ಮಾಡೋದು, ಆಟ ಆಡತಕ್ಕಂಥದ್ದು ದೈನಂದಿನ ಅಭ್ಯಾಸ ಅದು. ಸರ್, ಇನ್ನು ನಿಮ್ಮ ಶಾಲೆ ಟೈಮಲ್ಲಿ ಅಥವಾ ಕಾಲೇಜ್ ಟೈಮಲ್ಲಿ ನೀವು ವಿನ್ ಆದಂತ ಮೂಮೆಂಟ್ ಏನಾದ್ರು ನೆನಪಿದೆಯಾ ಸರ್? ಡಿಗ್ರಿನಲ್ಲಿ ಒಂದು ನೆನ್ಪಿಟ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಇಂಟರ್ ಕಾಲೇಜ್ ಆಡ್ಬೇಕಾದ್ರೆ ನಾವೆಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದು, ಸಂತೆಮರಳಿನಲ್ಲೇ ಡಿಗ್ರಿ ಕಾಲೇಜ್ ಅವರು ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಆ ಸಂದರ್ಭದಲ್ಲಿ ಕ್ವಾರ್ಟರ್ಸ್ ಇದ್ದು ಒಂದು ನಟನ ಹುಡುಗ, ನಮ್ಮ ದರ್ಬಾರ್ ಮಹೇಶ್, ರಾಜು, ಆ, ಮತ್ತೆ ಸತೀಶ, ಮತ್ತೆ ಇನ್ನೊಬ್ಬ ಮಂಜು, ಆ, ಈ ತರ ತುಂಬಾ ಜನ ಹುಡುಗರುಗಳ ಜೊತೆ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಡೈಲಿ. ರಂಗನಾಥ್ ಹಿಂಗೆಲ್ಲ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಡಿಗ್ರಿನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಏನಪ್ಪಾ ಅಂದ್ರೆ, ನಮ್ಮ ಬಿಳಿಗಿರಿ ಕಾಲೇಜಲ್ಲಿ ಓದ್ಬೇಕಾದ್ರೆ ಸ್ಪೋರ್ಟ್ಸ್ ಬಗ್ಗೆ ಅಷ್ಟೊಂದು ಆ ಟೈಮಲ್ಲಿ ಬಿಳಿಗಿರಿ ಕಾಲೇಜಲ್ಲಿ ಅಷ್ಟೊಂದು ಇರ್ಲಿಲ್ಲ. ನಾವು ಸಂತೆಮಳ್ಳಿಯಿಂದ ಹೋದವ್ರು ಮಾತ್ರ ಯಳಂದೂರ ಸರ್ ಅದು? ಯಳಂದೂರಿನಲ್ಲಿ. ಅವಾಗ ಇಂಟರ್ ಕಾಲೇಜ್ ಅಲ್ಲಿ ಯಾವಾಗ್ಲೂ ಗುಂಡ್ಲುಪೇಟೆ ಬಾಲ್ ಬ್ಯಾಡ್ಮಿಂಟನ್ ಗೆಲ್ತಾ ಇತ್ತು. ಆವಾಗ ನಾವು ಬಿಳಿಗಿರಿ ಕಾಲೇಜಿಂದ ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಮಲ್ಲಿ ಯಾರು ಫಿಸಿಕಲ್ ಡೈರೆಕ್ಟರ್ ಇರ್ಲಿಲ್ಲ. ಅವಾಗ ಟೀಮ್ ನಾನೇ ಸಂಘಟನೆ ಮಾಡ್ಕೊಂಡು ಕೊಳ್ಳೇಗಾಲದ ಮಾದೇಶ್ವರ ಕಾಲೇಜ್ ಹತ್ರ ಒಂದು ಈ ಮ್ಯಾಚ್ ಆರ್ಗನೈಸ್ ಆಯ್ತು. ಮ್ಯಾಚ್ ಹೆಂಗ ಆರ್ಗನೈಸ್ ಆಗಿದೆ ಅಂದ್ರೆ, ನಮ್ ಸರ್ಗೆ ಅವಾಗ ನಾವು ವಿನ್ ಆಗಿರೋದೇ ಗೊತ್ತಿಲ್ಲ. ಹಾ. ಅಂತ ಮೂಮೆಂಟ್ ಅವರು ಹೆಂಗ್ ಹೇಳೋರು ಅಂದ್ರೆ, ನಾವು ಆಡ್ತಾ ಇದ್ವಿ. ಇವಾಗ TT ಬಂದಿದೆ, ಬಾಲ್ ಬ್ಯಾಡ್ಮಿಂಟನ್ ಅಲ್ಲಿ TT ಬಂದಿದೆ. ಅವಾಗ ಸೈಡ್ ಓವರ್ ಪಾಯಿಂಟ್ ಇತ್ತು, ಹ್ಯಾಂಡ್ ಕಟ್ ಹಿಂಗೆಲ್ಲ ಹೇಳ್ತಿದ್ರು, ಫಸ್ಟ್ ಹ್ಯಾಂಡ್, ಸೆಕೆಂಡ್ ಹ್ಯಾಂಡ್ ಹಂಗಿತ್ತು. ಆದ್ರೆ ಇವಾಗ TT ಮಾಡ್ಬಿಟ್ಟು ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ಅವಾಗ ನಾವು ಒಂದ್ ಮ್ಯಾಚ್ ಆಡ್ಬೇಕಾದ್ರೆ ಅಪೋನೆಂಟ್ ಟೀಮ್ ಅವರು ಬೈತಿದ್ರು ಅವ್ರ ಪ್ಲೇಯರ್ಸ್ ಗಳನ್ನ. ಅವ್ರ ಸರ್ ಹೇಳೋರು, ನೀನ್ ಹಿಂಗ್ ಮಾಡಿದ್ರೆ ಆಚೆ ಕೂರಿಸ್ಬಿಡ್ತೀನಿ, ಹಿಂಗೆಲ್ಲ ಅಂತ. ಅವಾಗ ನಾನು ಶಾರ್ಟ್ಸ್ ಹೊಡೆದ್ರೆ ನಮ್ಮ ಬಿಳಿಗಿರಿ ಕಾಲೇಜ್ ಸರ್, ಹೇ ನಿಂಗೆಲ್ಲ ಜೋರ ಹೊಡೆದ್ರೆ ನೀನ್ ಆಚೆ ಕೂರಿಸ್ಬಿಡ್ತೀನಿ ಹಂಗ ಹೇಳೋರು. ಅದೊಂದು ಬೆಸ್ಟ್ ಮೂಮೆಂಟ್. ಏನಪ್ಪಾ ಅಂತಂದ್ರೆ, ಇಂಟರ್ ಕಾಲೇಜ್ ಯಾರು ಗೆದ್ದೇ ಇರ್ಲಿಲ್ಲ. ಫಸ್ಟ್ ಟೈಮ್ ನಾವು ಬಿಳಿಗಿರಿ ಕಾಲೇಜಲ್ಲಿ ಗೆದ್ದು ಟ್ರೋಫಿ ತಗೋ ಬಂದಿದ್ದು ಭಾರಿ ಖುಷಿ ಆಯ್ತು, ತುಂಬಾ ಖುಷಿ. ಗುಂಡ್ಲುಪೇಟೆ ಟೀಮ್ ಮೇಲೆ. ಫೈನಲ್ ರೌಂಡ್ ನಲ್ಲಿ ನಾವು ಗುಂಡ್ಲುಪೇಟೆ, ಅವಾಗ ನೂರು, ಗುಂಡ್ಲುಪೇಟೆ, ಯಳಂದೂರು ಹಿಂಗೆಲ್ಲ ಬರ್ತಾ ಇದ್ವು. ನಾವು ಯಳಂದೂರ್ ಅವರು ವಿನ್ನರ್ಸ್ ಆದ್ವಿ. ಆ ಟೈಮಲ್ಲಿ ಊರಿನ ಸಪೋರ್ಟ್ ಹೇಗಿತ್ತು ಸರ್? ಊರು ಅಂತಂದ್ರೆ, ನಾವು ಯಾವಾಗ್ಲೂ ಅಷ್ಟೇ, ನಾನು ಬೆಳೆದಿದ್ದೆ ಹೆಚ್ಚು ಕಡಿಮೆ ನನ್ನ ಸ್ನೇಹಿತರುಗಳ ಜೊತೆನೆ. ಯಾಕಂತಂದ್ರೆ ಹೋಟೆಲ್ ವೃತ್ತಿಯನ್ನ ಮಾಡ್ತಿದ್ರಿಂದ ನಾವು ಇಡೀ ಊರ್ಲೆಲ್ಲ ತುಂಬಾ ಚೆನ್ನಾಗಿ ಪರಿಚಯ. ಇವತ್ತು ಎಲ್ಲಾ ಫೆಸಿಲಿಟೀಸ್ ಚೆನ್ನಾಗಿದೆ, ಕರೆಂಟ್ ಇರ್ಬೋದು, ವಾಟರ್ ಫೆಸಿಲಿಟೀಸ್ ಇರ್ಬೋದು. ಅವಾಗ ನಾವು ನೀರ್ ತರಕ್ಕೆ ಸಂತೆ ಒಳಗಡೆ ಹೋಗ್ಬೇಕಿತ್ತು. ನಮ್ಮ ಹೋಟ್ಲ್ ಅಲ್ಲೇ ಇದ್ದಿದ್ದು, ಹಿಂದ್ಗಡೆನೆ ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್. ಅಲ್ಲಿಂದ ನೀರ್ ತರೋದಾಗ್ಲಿ, ಸೌದೆ ತರೋದಾಗ್ಲಿ ಎಲ್ಲ ತಂದಿಟ್ಟು ನಾವು ಹುಡುಗರುಗಳೆಲ್ಲ ಸೇರ್ಕೊಂಡು ಅದಾದ್ಮೇಲೆ ಹಿಂದೆನೆ ಬಾಲ್ ಬ್ಯಾಡ್ಮಿಂಟನ್ ಆಡೋ. ಬಾಲ್ ಬ್ಯಾಡ್ಮಿಂಟನ್ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನೋಡು, ಆ ಕಡೆ ಹೋಟ್ಲ್ ಕೆಲಸನೂ ಮಾಡು. ಏನಾಗೋಯ್ತು ಇದು ಅಂತಂದ್ರೆ, ಅವತ್ತಿನ ದಿನದಲ್ಲಿ ನನಗೆ ಗೊತ್ತಿರ್ಲಿಲ್ಲ. ದಿನ ನಾವು ನಮ್ ಖುಷಿಗೋಸ್ಕರ ಆಡ್ತಾ ಇದ್ವಿ. ಆದ್ರೆ ಇವತ್ತು ನನಗೆ ಅದು ಒಂದು ಪಾಠವನ್ನ ಕಲಿಸಿದೆ. ಇವತ್ತು ಡೈಲಿ ಪ್ರಾಕ್ಟೀಸ್ ಮಾಡ್ಸಕ್ಕೆ ನಾನೇನಾದ್ರು ಡೈಲಿ ನಮ್ಮ ಹುಡುಗರು ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂದ್ರೆ ಅದೇ ಕಾರಣ. ಅವತ್ತು ನಾವು ಬೆಳಗ್ಗೆ 10 ಗಂಟೆಲಿ ಆಡಿದೀವಿ, ಮಧ್ಯಾಹ್ನ 2 ಗಂಟೆಲಿ ಆಡಿದೀವಿ. ಹಿಂಗೆ ಸಾಯಂಕಾಲ ಭಾನುವಾರ ಎಲ್ಲ ತುಂಬಾ ಆಡ್ತಿದ್ವಿ. ಕ್ರಿಕೆಟ್ ಆಗಿರ್ಬೋದು, ಮತ್ತೆ ಬರೀ ನಾನ್ ಹೇಳ್ತಾ ಇರೋದು ಬಾಲ್ ಬ್ಯಾಡ್ಮಿಂಟನ್, ಕ್ರಿಕೆಟ್, ಕಬಡ್ಡಿ ಇವುಗಳು ಮಾತ್ರ ಅಲ್ಲ. ಈಗ ಉದಾಹರಣೆಗೆ ಹೇಳೋದಾಗಿದೆ, ಬುಗುರಿ ಆಗಿರ್ಬೋದು, ನಾವು ಟೈರ್ ಓಡಿಸ್ತಕ್ಕಂಥದ್ದಾಗಿರ್ಬೋದು, ಗಿಲ್ಲಿ ದಾಂಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ರಿಲೇಟೆಡ್ ಟು ಸ್ಪೋರ್ಟ್ಸ್. ಅವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಇನ್ಸ್ಪೈರ್ ಮಾಡ್ತವೆ. ಅಂತ ಆಟಗಳಲ್ಲಿ ಈಗ ಗೋಲಿ ಆಡ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ಅಷ್ಟೇ. ಅವೆಲ್ಲ ಒಂಥರ ಜಮಾನ್ದ ಆಟ ಆದ್ರೂ ಇವತ್ತು ಸರ್ಕಾರನೇ ಅದಕ್ಕೊಂದು ಆದೇಶ ಮಾಡಿದೆ, ನೀವು ಗ್ರಾಮೀಣ ಕ್ರೀಡೆಗಳು ಅಂತ ಶಾಲೆಯಲ್ಲಿ ಒಂದಿನ ಆಡ್ಸಿ ಅಂತ ಹೇಳಿ. ನೋಡಿ ಹೆಂಗಿದೆ ವಿಪರ್ಯಾಸ. ಏನಪ್ಪಾ ಅಂದ್ರೆ, ಅವತ್ತಿನ ದಿನ ನಮ್ಮ ಮನೆಗಳೆಲ್ಲ ಬೈಯೋರು, ಗೋಲಿ ಆಡಕ್ ಹೋಯ್ತೀಯ, ಬುಗುರಿ ಆಡಕ್ ಹೋಯ್ತೀಯ ಅಂತ. ಆದ್ರೆ ಇವತ್ತು ಶಾಲೆಯಲ್ಲಿ ನಾವೇ ಮಕ್ಕಳು ಬುಗುರಿ ತಗೊಬನ್ನಿ, ಒಂದಿನ ಗ್ರಾಮೀಣ ಕೂಟ ಮಾಡೋಣ, ಆಡ್ಸೋಣ, ಗೋಲಿ ಆಡ್ಸೋಣ ಅಂತ. ಯಾಕಂದ್ರೆ ಇವತ್ತು ಮೊಬೈಲ್ ಮೇನಿಯಾ, ನಿಮ್ಗೆ ಗೊತ್ತು. ಮೊಬೈಲ್ ಯಾವ ರೀತಿ ಆವರಿಸ್ಕೊಬಿಟ್ಟಿದೆ ಅಂದ್ರೆ, ಈ ತರ ಗ್ರಾಮೀಣ ಕ್ರೀಡೆಗಳೇ ಇಲ್ಲದ ರೀತಿ ಆಗ್ಬಿಟ್ಟಿದೆ. ನಾವು ಒಂಥರ ಅದನ್ನೆಲ್ಲ ತುಂಬಾ ಎಂಜಾಯ್ ಮಾಡಿದೀವಿ. ಒಂಥರ ಖುಷಿ ಆಗುತ್ತೆ. ಮತ್ತೆ ನಮ್ಮ ಹೋಟ್ಲಿಗೆ ಬರ್ತಿದ್ದಂತವ್ರು ಎಲ್ಲ ಕೇಳೋರು, ನಿಮ್ ಮಕ್ಳು ಏನ್ ಓದ್ತಿದಾರೆ ಅಂತೆಲ್ಲ ಕೇಳಿದಾಗ, ನಮ್ಮ ಈ ತರ ನಾವು ಹಿಂಗ್ ಓದ್ತಿದ್ವಿ, ಹಿಂಗ್ ಮಾಡ್ತಿದ್ವಿ ಅಂತ ಹೇಳಿದಾಗ, ಮತ್ತೆ ನಾನು ಡಿಗ್ರಿಗೆ ಹೋಗ್ಬೇಕಾದ್ರೆ, ಮತ್ತೆ PUC ಹೋಗ್ಬೇಕಾದ್ರೆ ಹೋಟ್ಲ್ ಕೆಲಸವನ್ನ ಮಾಡ್ಬಿಟ್ಟು ಹೋಗ್ಬೇಕಾದ್ರೆ ನಮ್ ತಂದೆ 10 ಗಂಟೆಗಲ್ವಾ ಕಾಲೇಜು, ಈಗ 9:15, ಇನ್ನೊಂದ್ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಹೋಗು ಅಂದ್ರೆ ಅವತ್ತಿನ ದಿನ ನಮ್ಮ ಬದುಕು ಆಗಿತ್ತು.
ಅಂದ್ರೆ ನಾನು ಅದನ್ನೆಲ್ಲ ಪರಿಸ್ಥಿತಿ, ನಾವು ಅದನ್ನ ಹೇಳಕ್ ಹೋಗಲ್ಲ. ಅವತ್ತು ಸಮಯ ಹಂಗಿತ್ತು, ನಾವು ಹಂಗೆ ಇದ್ವಿ. ನನ್ ಮಾತ್ರ ಅಲ್ಲ, ನನ್ನ ಸ್ನೇಹಿತರುಗಳೆಲ್ಲರೂ ಹಂಗೆ. ಯಾರೊಬ್ರು ಅಷ್ಟೊಂದೇನು ಇದಾಗಿರ್ಲಿಲ್ಲ, ಎಲ್ಲರೂ ಒಂದೇ. ನಾವೆಲ್ಲ ಒಂದೇ ತರನೇ ಇದ್ದಿದ್ದು. ಅದರಿಂದ ನನ್ನ ಬಾಲ್ಯ ಜೀವನ ಜೊತೆಗೆ ನನ್ನ ಆ ಒಂದು ವಿದ್ಯಾಭ್ಯಾಸದ ಜೀವನ ತುಂಬಾ ಚೆನ್ನಾಗಿದೆ. ಆಮೇಲೆ ಹಿಂದೆ ಏನಪ್ಪಾ, ವಿದ್ಯಾಭ್ಯಾಸ ಅಂತ ಬಂದಾಗ ನಮ್ಮ ತಂದೆ ತಾಯಿ ಅಂತದ್ದು ಓದಿಲ್ಲ. ಆದ್ರೆ ಅವರು ಅಕ್ಕಪಕ್ಕದವರು, ನನ್ನ ಸ್ನೇಹಿತರು ಓದ್ತಾರಲ್ಲ, ಅವ್ರ ರಿಸಲ್ಟ್ ಕೇಳಿದಾಗ ಅನ್ನೋರು, ಅವ್ರದ್ದು ಎಷ್ಟು ಮಾರ್ಕ್ಸು, ನಿಂದ್ಯಾಕೆ ಇಷ್ಟು ಮಾರ್ಕ್ಸ್ ಕಡಿಮೆ, ಹಿಂಗೆಲ್ಲ ಕೇಳೋರು. ಖುಷಿ ಆಗುತ್ತೆ. ಸರ್, ಆ ಟೈಮಲ್ಲಿ ನಿಮ್ಮ ಸ್ನೇಹಿತರು ಕೂಡ ನಿಮ್ ಜೊತೆ ಸ್ಪೋರ್ಟ್ಸ್ ಆಡ್ತಾ ಇದ್ರು, ಆಟಗಳನ್ನ ಆಡ್ತಾ ಇದ್ರು. ಆದ್ರೆ ಅವರು ಬೇರೆ ಬೇರೆ ವೃತ್ತಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು, ಬೇರೆ ಬೇರೆ ಕೆಲಸದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡ್ರು. ಆದ್ರೆ ನೀವು ಆಡ್ತಿದ್ದಂತ ಗೇಮ್ಗಳಿಂದ ಇನ್ಸ್ಪೈರ್ ಆಗಿನೋ ಅಥವಾ ಇನ್ಯಾವುದೋ ಮೋಟಿವ್ ನಿಮ್ಗೆ ಇರ್ಬೋದು, ಯಾವ್ದೋ ಒಂದು ಉದ್ದೇಶ ಇರ್ಬೋದು, ಅದು ಕೂಡ ನೀವು ಆ ಇದೇ ವೃತ್ತಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಇದೇ ವೃತ್ತಿಯನ್ನ ನಾನಂತೂ ಆಯ್ಕೆ ಮಾಡ್ಕೊಳ್ಳಿಲ್ಲ. ಇದು ನನಗೆ ಬಯಸಿದ ಬಂದ ಭಾಗ್ಯ ಅಂತ ನಾನಾದ್ರೂ ಹೇಳ್ಕೊತೀನಿ. ಎಲ್ಲರೂ ನಾವು ಸ್ಪೋರ್ಟ್ಸ್ ಅಲ್ಲಿ ಇದ್ವಿ. ನಾವು ಒಂದೇ ಒಂದು ಆಸೆ ಪಡ್ತಿದ್ದು, ನಮ್ ತಂದೆ ನಾವು ಏನೇ ಕೆಲಸ ಮಾಡ್ತಿದ್ರು ಒಂದು ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ನಮ್ ತಂದೆ ಕನಸು. ನಾನು 18 ವರ್ಷ ಆದ ನಂತರ ಫಸ್ಟ್ ನಾ ಪ್ರಯತ್ನ ಪಟ್ಟಿದ್ದೆ ಆರ್ಮಿಗೆ ಹೋಗ್ಬೇಕು ಅಂತ. ಆರ್ಮಿಗೆ ಹೋಗಕ್ಕೋಸ್ಕರ ದಿನನಿತ್ಯ ನಾವು 1600 ಮೀಟರ್ ಓಡೋದಕ್ಕೆ ಇದೇ ಜೆಎಸ್ಎಸ್ ಗ್ರೌಂಡ್ ಅಲ್ಲಿ, ಈ ತರ ಬಿಲ್ಡಿಂಗ್ ಇರ್ಲಿಲ್ಲ, ಖಾಲಿ ಇತ್ತು ಅವಾಗ ದಿನಂಪ್ರತಿ ನಾವು ಪ್ರಾಕ್ಟೀಸ್ ಮಾಡೋವು. ಅಲ್ಲಿ ಒಂದು 6.5 ನಿಮಿಷಕ್ಕೆ ಓಡ್ಬೇಕು ಅಂದ್ರೆ 5 ನಿಮಿಷಕ್ಕೆ ಓಡ್ತಕ್ಕಂತ ಅಷ್ಟು ಪ್ರಯತ್ನವನ್ನ ನನ್ನ ಸ್ನೇಹಿತರುಗಳ ಜೊತೆಗೆ ನಾವು ಮಾಡ್ತಾ ಇದ್ವಿ. ಇಲ್ಲಿಂದ ನಾವು ಎಲ್ಲಿ ಆರ್ಮಿ ಸೆಲೆಕ್ಷನ್ ಇಟ್ರು ಅಲ್ಲಿಗೆಲ್ಲ ನಾನು ಹೆಚ್ಚು ಕಡಿಮೆ ಒಂದು 6-7 ಬಾರಿ ಆರ್ಮಿ ಸೆಲೆಕ್ಷನ್ಗೆ ಹೋಗಿದ್ದೀನಿ. 3 ಬಾರಿ ನಾನು ಸೆಲೆಕ್ಷನ್. ನನ್ನ ಜೊತೆ ಆರ್ಮಿಗೆ ಹೋಗಿದ್ದಂತ ಸೂರಿ ಆಗಿರ್ಬೋದು, ಮಹೇಶ್, ದರ್ಬಾರ್ ಮಹೇಶ್, ಮತ್ತೆ ಕಾವದೋಡಿರ್ಬಲ್ ಲೋಕಿ, ಪ್ರಶಾಂತ, ಮತ್ತೆ ನಮ್ಮ ಅಣ್ಣ, ನಾವೆಲ್ಲರೂ ಕೂಡ ಆರ್ಮಿಗೆ ವೆಲ್ಲಿಂಗ್ಟನ್ಗೆ ಹೋಗೋ. ಇಲ್ಲಿಂದ ಬೆಳಿಗ್ಗೆ 3 ಗಂಟೆ, ಇಲ್ಲಿ 10 ಕಾಲಿಗೆ KSRTC ಬಸ್ ಹತ್ಕೊಂಡು ಹೋದ್ರೆ ಊಟಿಗೆ, ಸಾಯಂಕಾಲ ತಲುಪೋ ಅಲ್ಲೊಂದ್ ಕಡೆ ಎಲ್ಲೋ ಅಲ್ಲಿ ಇಲ್ಲಿ ಮಲಗಿದ್ದು ಬೆಳಿಗ್ಗೆ 6 ಗಂಟೆಗೆನೆ ನಾವು ಅಲ್ಲಿಗೆ ಅಟೆಂಡ್ ಮಾಡೋ ಒಂಥರ ಅದು. ಆದ್ರೆ ನಾನ್ ಈ ವೃತ್ತಿಗೆ ಬರ್ಬೇಕು ಅಂತ ಅನ್ಕೊಂಡ್ರಲ್ಲ, ಎಲ್ಲರೂ ಸ್ಪೋರ್ಟ್ಸ್ ಆಡ್ತಿದ್ರಲ್ಲ, ನಾನು ಸ್ಪೋರ್ಟ್ಸ್ ಆಡ್ತಾ ಇದ್ದೆ. ಹಂಗೆ ಡಿಗ್ರಿ ಮುಗಿಸ್ಕೊಂಡ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ, ನನ್ನ ಫ್ರೆಂಡ್ಸ್ ಗಳೆಲ್ಲ ಕೆಲವರು BEd ಹೋದ್ರು, ಇನ್ ಕೆಲವರು ಬೇರೆ ಬೇರೆ ವೃತ್ತಿಗಳನ್ನ, ಕೆಲವರು ಏನ್ ಮಾಡಿದ್ರು ವ್ಯಾಪಾರಗಳನ್ನ ಶುರು ಮಾಡ್ಕೊಂಡ್ರು. ಈ ರೀತಿ ಎಲ್ಲ ಮಾಡ್ತಿದ್ರಿಂದ ನಾನೇನ್ ಮಾಡಿದೆ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ಈ ವೃತ್ತಿಯನ್ನ ಆರಿಸ್ಕೊಳಕು ಏನ್ ಮಾಡೋದು, ಡಿಗ್ರಿ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಈ ತರ ಪ್ರಯತ್ನಗಳಂತೂ ಪಡ್ತಾ ಇದ್ವಿ. ಯಾವ್ದೇ ಕಾಲ್ಫರ್ ಆದ್ರೂ ಕೂಡ ಒಟ್ಟಲ್ಲಿ ಪ್ರಯತ್ನ, ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಸತತ ಪ್ರಯತ್ನ ನನ್ನ ಒಬ್ಬಂದೇ ಅಲ್ಲ, ನನ್ನ ಸ್ನೇಹಿತರುಗಳದ್ದು ಎಲ್ಲರದು. ಆಗ ನಮ್ಮಲ್ಲಿ ಮಾಧವಸ್ವಾಮಿ, MC ಮಾಧವಸ್ವಾಮಿ ಅಂತಿದ್ದಾರೆ, ಅವರು ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿದ್ರು. ಅವ್ರೇನಂದ್ರು ಅಂತಂದ್ರೆ, BPEd ಅಂತ ಒಂದಿದೆ, ನೀನು BPEd ನ ಮಾಡು ಅಂತ ಅಂದ್ರು. ನನ್ಗೆ BEd ಮಾಡೋ ಆಸೆ ಇತ್ತು. ಎಲ್ಲರೂ BEd ಮಾಡ್ಕೊಂಡ್ರೆ, ಅವಾಗ ನಿಮ್ಗೆ ಗೊತ್ತು, BEd ಮಾಡ್ಬೇಕಾದ್ರೆ CET ಎಕ್ಸಾಮ್ ಬರೆದ್ರೆ, CET ಎಕ್ಸಾಮ್ ಬರೆದು BEd ಸೀಟ್ ಸಿಕ್ಕಿದ್ರೆ ಕೆಲಸ ಸಿಕ್ಕದ್ ಲೆಕ್ಕ ತರ ಇತ್ತು. ನಾನು BEd ಎಕ್ಸಾಮ್ ಬರಿಬೇಕು ಅಂತ ಬರದೆ. ಆದ್ರೆ BPEd ಗೆ ಅವತ್ತು ಇಂಟರ್ ಕಾಲೇಜ್ ನಾನು ಏನ್ ಆಡಿದ್ದೆ, ನಿಮ್ಗೊಂದು ಇನ್ಸಿಡೆಂಟ್ ಹೇಳಿದೆ, ಗುಂಡ್ಲುಪೇಟೆ ಮೇಲೆ ಗೆದ್ವಿ ಅಂತ. ಆ ಇಂಟರ್ ಕಾಲೇಜ್ ಸರ್ಟಿಫಿಕೇಟ್ ನನಗೆ BPEd ಸೀಟ್ ಸಿಗಂಗ್ ಮಾಡುತ್ತೆ, ಪಾಯಿಂಟ್ಸ್ ಬರುತ್ತೆ ಅಲ್ಲಿ. ಅಲ್ಲಿ ನಾವು ಫಿಸಿಕಲ್ ಫಿಟ್ನೆಸ್ ಮಾಡಿದಾಗ ನಾನು ಸೆಲೆಕ್ಷನ್ ಆದೆ, ಗೌರ್ಮೆಂಟ್ ಸೀಟ್ ಸಿಕ್ತು ನನಗೆ BPEd. ಆಗ BPEd ಮಾಡ್ಕೊಂಡೆ. ಆದ್ರೆ ಅವತ್ತಿಗೂ ನನಗೆ ಈ ತರ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿ ಬರ್ತೀನಿ ಅಂತ ನನ್ಗೇನು ಅನ್ನಿಸ್ತಿರ್ಲಿಲ್ಲ. ಆ ನಂತರ ಏನ್ ಮಾಡ್ಬೇಕು, ನೆಕ್ಸ್ಟ್ MPEd ಮಾಡ್ಬೇಕು. ಆದ್ರೆ ನಮ್ಗೆ ಕಾರಣಾಂತರಗಳಿಂದ ಏನಪ್ಪಾ ಅಂದ್ರೆ, ಫೀಸ್ ಕಟ್ಟಕ್ಕೆ ಅವತ್ತಿನದಲ್ಲಿ ಕಷ್ಟ ಇತ್ತು. ಅವತ್ತು ಒಂದು ಹಾಸ್ಟ್ಲಿಗೆಲ್ಲ 800 ರೂಪಾಯಿ ಕಟ್ಟಬೇಕಾಗಿತ್ತು. ಮತ್ತೆ ಮೈಸೂರಲ್ಲೇ ಇರ್ಬೇಕಾಗಿತ್ತು. ಪ್ರತಿ ವಾರ ನಾವು ಮಂಗಳವಾರ ಸಂತೆಗೆ ನಾನು ಬರ್ಬೇಕಿತ್ತು, ನಮ್ಮ ಅಪ್ಪನ ಸಪೋರ್ಟ್ ಮಾಡ್ಕೊಂಡಿರ್ಬೇಕಿತ್ತು. ಈಗ ಇಂಥ ಸಂದರ್ಭದಲ್ಲಿ ಮತ್ತೆ ನಾನು ಓದಕ್ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ನಾವು ಸ್ನೇಹಿತರುಗಳೆಲ್ಲ ಸೇರಿ ನಾವು ಸಂತೆ ಮರಳಿಲೆ ಸಣ್ಣದಾಗ ಒಂದು ಶಾಪ್ ಮಾಡ್ಕೊಂಡಿದ್ವಿ, ಒಂದು ಅಂಗಡಿ ತರ ಮಾಡ್ಕೊಂಡು. ಆ ನಂತರ ಮೆಡಿಕಲ್ ಸ್ಟೋರ್ ಇಟ್ಟೆ ನನ್ನ ಜೀವನದಲ್ಲಿ. ಮೆಡಿಕಲ್ ಸ್ಟೋರ್ ನಮ್ಮಪ್ಪ ಅದನ್ನೇ ಹೇಳೋರು, ಹೋಟ್ಲ್ ಕೆಲಸ ಮುಗಿಸುವೆ, ಶಾಪ್ ನೋಡ್ಕೊಳ್ಳುವೆ, ಅದಾದ್ಮೇಲೆ ಮೆಡಿಕಲ್ ಸ್ಟೋರ್ಗೆ ಹೋಗುವೆ. ಆದ್ರೂ ನಮ್ಮಪ್ಪ ಯಾರೇ ಬರ್ಲಿ, ನನ್ ಮಗ ಹಿಂಗ್ ಓದ್ಕೊಂಡಿದ್ದಾನೆ, ಯಾವ್ದಾದ್ರು ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ನೋಡಿ, ನಿಮ್ಗೆ ಗೊತ್ತಿದ್ರೆ ಇವ್ರಿಗೆ ಗೊತ್ತಿರಲ್ಲ, ಈ ತರ ದುಡ್ಡು ಕೊಟ್ಟು ಹೋಗ್ತಾರಂತೆ, ಹಂಗೆ ಅಂತ ಹೇಳ್ಬಿಟ್ಟು ಅದೇನೋ ಕೊಡ್ಬೋದಾ, ಕೊಡೋಣ, ಹಿಂಗೆಲ್ಲ ಮಾತಾಡೋರು. ನನ್ಗೊಂದ್ ಸ್ವಲ್ಪ, ಯಾಕಂದ್ರೆ ನಾವು ಒಂದು ಡಬಲ್ ಡಿಗ್ರಿ ಮಾಡೋರು, ಈ ತರ ಎಲ್ಲ ಸರಿ ಇಲ್ಲ ಕಣಪ್ಪ ಅಂತ ನಮ್ಮ ಅಪ್ಪಂಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಅವ್ರ ಕನಸು
ಮತ್ತೆ ನಾನು ತುಂಬಾ ಜನ ಸ್ನೇಹಿತರೆಲ್ಲ ಒಂದು 3-4 ಜನ ಒಳ್ಳೊಳ್ಳೆ ಟೀಚರ್ಸ್ಗಳಾದ್ರು, ಕೆಲವರು ಪೊಲೀಸ್ಗಳಾದ್ರು, ವೃತ್ತಿಗಳನ್ನ ನೋಡು ನಿನ್ ಜೊತೆ ಇದ್ದವರೆಲ್ಲ ಕೆಲಸ ತಗೊಂಡ್ರು ಹಂಗೆ ಹಿಂಗೆ ಅಂತೆಲ್ಲ ಅನ್ನೋರು. ಆದ್ರೆ ನಾನು ಸಂಪಾದನೆ ಚೆನ್ನಾಗೇ ಮಾಡ್ತಾ ಇದ್ದೆ. ಆದ್ರೆ ನಮ್ಮ ಅಪ್ಪನ ಆಸೆ ಆಗಿತ್ತು, ಕೊನೆಗೆ ನನಗೂ ಸರ್ಕಾರಿ ಋಣ ಇತ್ತು ಏನೋ ಗೊತ್ತಿಲ್ಲ. ಮಾಧವಸ್ವಾಮಿ ಅವ್ರು ಹೇಳಿದ್ರು, ಅವ್ರೇನು ಅಂದ್ರೆ ನೀನ್ ಬಿ.ಪೆಡ್ ಮಾಡ್ಕೊ ಬಂದೆಲ್ಲ, ಸುಮ್ನೆ ಹೋಗಿ ಎಕ್ಸಾಮ್ ಬರ್ದ್ರೆ ಆಗಲ್ಲ, ಚೆನ್ನಾಗಿ ಓದ್ಬೇಕು. ಯಾಕಂದ್ರೆ ನಾನು ಎಕ್ಸಾಮ್ ಬರ್ದ್ಬಿಟ್ಟು ಬಂದ ತಕ್ಷಣ ಅವ್ರ ಹತ್ರ ಹೋಗುವೆ. ಅವರು ಕ್ವಶನ್ಸ್ ಎಲ್ಲ ನಾನು ಹೇಳಿದ್ರೆ ಆನ್ಸರ್ನ ಪಟ್ ಪಟ್ ಅಂತ ಹೇಳ್ಬಿಡೋರು. ನಾನು ಏನಪ್ಪ ಇಷ್ಟು ಓದಿದ್ರು ನನಗೆ ಗೊತ್ತಾಗ್ತಾ ಇಲ್ಲ, ಇವ್ರು ಇಷ್ಟು ಚೆನ್ನಾಗಿ ಹೇಳ್ಬಿಡ್ತಾರಲ್ಲ ಅಂತ ಕೇಳಿದ್ರೆ, ನೀನು ಈ ತರ 6th ಇಂದ 10th ವರ್ಗಿರೋ ಟೆಕ್ಸ್ಟ್ ಬುಕ್ ಓದು ಅಂತ ಹೇಳಿದ್ರು. ಮತ್ತೆ ಎಕ್ಸಾಮ್ ಬರ್ತ ಡಿಸ್ಕಸ್ ಮಾಡುವೆ, ಅವ್ರ ಜೊತೆ ಜಾಸ್ತಿ ಡಿಸ್ಕಸ್ ಮಾಡುವೆ. ಇವತ್ತು ನಾನು ಏನಾದ್ರು ಈ ನೆಟ್ ಬಾಲ್ ಬಂದಿದ್ದೀನಿ ಅಂದ್ರೆ ಒಂದ್ ಕಡೆ ಅವರು ಕಾರಣ, ಯಾರು ಮಾದೇಸ್ವಾಮಿ? ಮಾಧವಸ್ವಾಮಿ ಅವ್ರ ಕಾರಣ. ಆದ್ರೆ ಆವತ್ತಿನ ದಿನ ಆ ಒಂದು ಎಕ್ಸಾಮ್ ಬರ್ದು ಕ್ಲಿಕ್ ಆಗ್ಲಿಕ್ಕೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಒಂಥರ ಒಳ್ಳೆ ಮಾರ್ಗದರ್ಶನವನ್ನ ನೀಡಿದ್ರು. ಆದ್ರಿಂದ ನಾನು ಏನಾಗುತ್ತೆ, ಈ ವೃತ್ತಿಗೆ ಬಂದ್ಬಿಟ್ಟೆ. ಈ ವೃತ್ತಿಗೆ ಬಂದಾಗ್ಲಿಂದ ಆ ವೃತ್ತಿಯನ್ನ ಹೇಗ್ ಮಾಡ್ಬೇಕು, ಆ ಪ್ರಾರಂಭದಲ್ಲಿ ನಾವು ಯಾವ್ದೇ ತರ ಮಾಡ್ಬೇಕು. ಯಾಕಂದ್ರೆ ನಾನು ಸ್ಟೂಡೆಂಟ್ ಆಗಿ ಓದಿದ್ದೀನಿ. ಆದ್ರೆ ಶಿಕ್ಷಕನ ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಗೆ ಟ್ರೈನಿಂಗ್ ಅಷ್ಟೇ ಕೊಡ್ತಾರೆ. ಏನು ಬಿ.ಪೆಡ್ ಅಲ್ಲಿ ನಾವು ಏನು ಗೇಮ್ಸ್ ಗಳು ಹೇಗ್ ಆಡಿಸ್ಬೇಕು, ಅಥ್ಲೆಟಿಕ್ಸ್ ಹೇಗ್ ಮಾಡ್ಬೇಕು ಅನ್ನೋ ಟ್ರೈನಿಂಗ್ ಆಗುತ್ತೆ. ಬಟ್ ಶಾಲೆಯಲ್ಲಿ ನಾವು ಹೇಗ್ ಕೆಲಸ ಮಾಡ್ಬೇಕು ಅಂತಕ್ಕಂಥ ಟೀಚಿಂಗ್ ಪ್ರಾಕ್ಟೀಸ್ ಕೊಟ್ರು ಕೂಡ ಇನ್ನೊಬ್ರೆ ನಮ್ಗೆ ಅದರದ್ದು, ಈಗ ಉದಾಹರಣೆಗೆ ಬಾವುಟ ಕಟ್ಟೋದಿರ್ಬೋದು, ಮತ್ತೆ ಮಾರ್ಚ್ ಫಾಸ್ಟ್ ಇರ್ಬೋದು, ಬ್ಯಾಂಡ್ ಸೆಟ್ ಇರ್ಬೋದು, ಇವೆಲ್ಲ ಆ ಸಂದರ್ಭದಲ್ಲಿ ಅಷ್ಟೊಂದು ನಾನು ಸರಿಯಾಗಿ ಕಲಿತೆ ಹೋದ್ರು. ಇವರು ಒಂಥರ ಈ ಡೈಲಿ ಇವ್ರ ಜೊತೆ ಇವತ್ತವರೆಗೂ ಪ್ರೆಸೆಂಟ್ ಕೂಡ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾಡ್ತಿರ್ತೀನಿ. ಅದರಿಂದ ಈ ವೃತ್ತಿಗೆ ಬಂದಂತ ಸಂದರ್ಭದಲ್ಲಿ ನಾನು ಹಿಂದೆ ಎಲ್ಲ ಸ್ಪೋರ್ಟ್ಸ್ ಆಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಟ್ಲ್ ನೋಡ್ಕೊಂಡಿದ್ರಿಂದ ಈ ವೃತ್ತಿ ನನ್ಗೆ ಅಷ್ಟೊಂದು ಪ್ರಾರಂಭದಲ್ಲಿ ಇಷ್ಟನೇ ಆಗ್ಲಿಲ್ಲ. ಒಂದು ವರ್ಷ ಮಾಡಿದೆ, ಒಂಥರ ಏನು ಅಷ್ಟೊಂದು ಖುಷಿ ಅನ್ಸ್ಲಿಲ್ಲ. ನಾವು ಅವತ್ತಿನ ದಿನ ನಮ್ಮ ಎಚ್.ಎಂ.ಗೆ ನಾನು ಹೇಳ್ದೆ, ಸರ್ ಯಾಕೋ ನನ್ಗೆ ವೃತ್ತಿ ಇಷ್ಟ ಆಗ್ತಾ ಇಲ್ಲ, ನಾನು ರಿಸೈನ್ ಮಾಡ್ಬಿಡ್ತೀನಿ ಅಂತ. ಮುಖ್ಯ ಶಿಕ್ಷಕರು ಶ್ರೀಯುತ ಪ್ರಸನ್ನ ಅಂತ, ಅವ್ರನ್ನ ತುಂಬಾ ನೆನ್ಸ್ಕೋಬೇಕು. ನನಗೆ ಮೊದಲನೇ ಮುಖ್ಯ ಶಿಕ್ಷಕರವರು. ಏನ್ ಈ ತರ ಹೇಳ್ತಿದ್ದೀರಿ ನೀವು, ಸರ್ಕಾರಿ ಕೆಲಸ ಸಿಗೋದೇ ಕಷ್ಟ, ನೀವು ಬಿಟ್ಬಿಡ್ತೀನಿ. ಇಲ್ಲ ಸರ್, ನಾನು ಮೆಡಿಕಲ್ ಸ್ಟೋರ್ ಅಲ್ಲಿ ಬಿಸ್ನೆಸ್ ಚೆನ್ನಾಗಿದೆ, ನಾನು ಅಲ್ಲೇ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೆ, ಇಲ್ಲೇ ನನ್ಗೆ ಅಷ್ಟೊಂದು ಖುಷಿ ಆಗ್ತಿಲ್ಲ ಅಂತ. ಇಲ್ಲ ಇಲ್ಲ, ನೀವು ಅಪ್ಪ ಅಮ್ಮ ಅವರೆಲ್ಲ ಇಷ್ಟಪಟ್ಟಿದ್ದಾರೆ ಅಂತಂದ್ಮೇಲೆ ನೀವು ವೃತ್ತಿಯನ್ನ ಮಾಡ್ಲೇಬೇಕು. ಒಂದು 3 ವರ್ಷ ಮಾಡಿದೆ, ನಂದು 0 ಅಚೀವ್ಮೆಂಟ್ ಅಂತ. ಅಚೀವ್ಮೆಂಟ್ ಏನಾಗಿಲ್ಲ. ಆಮೇಲೆ ಏನೋ ಗೊತ್ತಿಲ್ಲ, ನಾನು ಏನ್ ನಡೆದು ಬಂದೆ, ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಒಂದು ಅವಕಾಶ ಇರ್ಬೇಕು ಅಂತ ಹೇಳ್ಬಿಟ್ಟು ಅವಾಗಿಂದ ಈ ನೆಟ್ ಬಾಲ್ ಹೇಳ್ತೀನಿ ನಾನು. ಹೇಗೆ ನೆಟ್ ಬಾಲ್ ಅಂತ, ಯಾಕಂದ್ರೆ ನಾನು ನೆಟ್ ಬಾಲ್ ಆಡೇ ಇಲ್ಲ. ನೆಟ್ ಬಾಲ್ ಬಗ್ಗೆ ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಬಾಲ್ ಬ್ಯಾಡ್ಮಿಂಟನ್, ಕಬಡ್ಡಿ, ವಾಲಿಬಾಲ್, ಇವುಗಳು ಮಾತ್ರ ಭಾರಿ ಇಂಟ್ರೆಸ್ಟ್ ಇದೆ. ಆದ್ರೆ ನೆಟ್ ಬಾಲ್ ಅಂತಕ್ಕಂಥದ್ದು ಒಂದು ನನ್ನ ಲೈಫ್ ಅಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡುತ್ತೆ. ನನ್ನ ಮತ್ತೆ ನನ್ನ ಶಾಲೆನ, ಮತ್ತೆ ನಮ್ಮ ಊರಲ್ಲಿ ನಾನೊಬ್ಬ ಇದೀನಿ, ನಾನೊಬ್ಬ ರಾಷ್ಟ್ರೀಯ ತರಬೇತುದಾರ ಅಂತಕ್ಕಂಥದ್ದನ್ನ ಗುರುತಿಸ್ಕೊಡಕ್ಕೆ ನೆಟ್ ಬಾಲ್ ಅಂತ ಕಾರಣ ಅಂತ, ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಯಾವ ಇಸ್ವಿ ಸರ್ ನೀವು ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು? 2013 ಜುಲೈನಲ್ಲಿ ನಾನು ಅಪಾಯಿಂಟ್ ಆದೆ. 2012ರಲ್ಲಿ ನಾನು CET ಎಕ್ಸಾಮ್ ಬರೆದೆ. ನಾನು 2005ರಲ್ಲಿ ಬಿ.ಪೆಡ್ ಕಂಪ್ಲೀಟ್ ಮಾಡಿದೆ. 2005ರಲ್ಲಿ ನನಗೆ ಜಾಬ್ ಮಿಸ್ ಆಯ್ತು. ಅಂದ್ರೆ ವೈಟಿಂಗ್ ಲಿಸ್ಟ್ ಅಲ್ಲಿ ಬಂದೆ ಮೈಸೂರಿನಲ್ಲೇ. ಆ ವೈಟಿಂಗ್ ಲಿಸ್ಟ್ ಅಲ್ಲಿ ಮೊದಲನೇವನಾಗಿದ್ದೆ ನಾನು. ಆದ್ರೆ ನಾನು ಆ ನಂತರ ಏನ್ ಪ್ರೊಸೆಸ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ 2009ರಲ್ಲಿ ಬರೆದೆ. ಅವಾಗ್ಲೂ ನನ್ಗೆ ಮಿಸ್ ಆಯ್ತು, ಜಾಬ್ ಸಿಗ್ಲಿಲ್ಲ. ಮತ್ತೆ ನಾನು ಏನ್ ಮಾಡಿದೆ, ಕೊನೆಗೆ ಫಿಕ್ಸ್ ಆಗ್ಬಿಟ್ಟೆ, ನಂದು ಬಿಸ್ನೆಸ್ ಅನ್ಸುತ್ತೆ ನಮ್ ಜೀವನ ಅಂತ. ಆವಾಗ 2012ರಲ್ಲಿ ಕಾಲ್ ಮಾಡಿದ್ರು. 2012ರಲ್ಲಿ ಕಾಲ್ ಮಾಡಿದಾಗ ನಾನು ರೂರಲ್ ಕೋಟಾದಲ್ಲಿ ಸೆಲೆಕ್ಷನ್ ಆದೆ. ಒಳ್ಳೆ ಪರ್ಸೆಂಟೇಜ್ ಬಂತು, CET ಚೆನ್ನಾಗಿ ಬರ್ದೆ. ಮತ್ತೆ ಎಲ್ಲ ಸ್ನೇಹಿತರೆಲ್ಲ ತುಂಬಾ ಖುಷಿ ಪಟ್ರು. ಆ ಬೆಸ್ಟ್ ಮೂಮೆಂಟ್ ನನಗೆ ಅಪಾಯಿಂಟ್ ಆಯ್ತು ಅಂತಂದಾಗ ನಾನು ಚಾಮರಾಜನಗರದಲ್ಲಿದ್ದೆ. ಅವಾಗ ಫುಲ್ ಖುಷಿ ಆಯ್ತು. ಈ ತರ ಲೀಸ್ಟ್ ಅನೌನ್ಸ್ ಮಾಡಿದ್ದಾನೆ, ಕಟ್ ಆಫ್ ಪರ್ಸೆಂಟೇಜ್ ಬಿಟ್ಟಿದ್ದಾರೆ ಅಂತಂದಾಗ ನಾನ್ ನೋಡಿದೆ, ಒಂಥರ ಇದೇನಪ್ಪ, ನಮಗೂ ಈ ತರದ್ದು ಅವಕಾಶ ಬಂದ್ಬಿಡ್ತಲ್ಲ ಅಂತ. ಬಂದ ತಕ್ಷಣ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ, ಸ್ನೇಹಿತರಿಗೆ ಹೇಳಿದೆ, ಬಹಳ ಖುಷಿ ಆಯ್ತು. ನಾನು ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದು ಸರ್ಕಾರಿ ಪ್ರೌಢಶಾಲೆ ಮೇದಿನಿ. ಅಲ್ಲೇ ಮೊದಲನೇ? ಇವತ್ತಿಗೂ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಈ ಮಧ್ಯ ನಿಮ್ಮ ಆರ್ಮಿ ಕನಸನ್ನ ಕೈ ಬಿಟ್ರಿ. ಆರ್ಮಿ ಕನಸು ಅಂದ್ರೆ ನನ್ ಜೊತೆ ನನ್ನ ದಿನನಿತ್ಯ ಜಾಗಿಂಗ್ ಬರ್ತಿದ್ದವರು, ಈಗ ಸ್ನೇಕ್ ಮಹೇಶಣ್ಣ ನನ್ಗೆ ಒಂಥರ ಗುರುಗಳವರು. ಈ ಸ್ನೇಕ್ ಅಂತಕ್ಕಂಥದ್ದಲ್ಲಿ ನಾನು ಆ ವೃತ್ತಿಯನ್ನ ಮಾಡ್ತಿದ್ದೆ. ಅವ್ರ ಜೊತೆ ಕೈಗೂಡಿಸಿ ಮಾಡ್ತಾ ಇದ್ದ ಕೆಲಸ. ಅವರೇ ಮುಂದಿನ ದಿನಗಳಲ್ಲಿ ನನಗೆ ಅಪಾಯಿಂಟ್ ಆದ್ಮೇಲೆ, ನೀನು ನಿನ್ನ ವೃತ್ತಿಯನ್ನೇ ಚೆನ್ನಾಗಿ ಮಾಡು ಅಂತ ಅವರು ನನಗೆ ಗೈಡೆನ್ಸ್ ಮಾಡಿದ್ರು. ಅವ್ರ ಜೊತೆ ಬೆಳಗ್ಗೆ ವಾಕಿಂಗ್, ಜಾಗಿಂಗ್,
ಈ ಮಾಧುಸ್ವಾಮಿ ಅವರು, ಹಿಂದೆ ಶಂಕರ, ಮತ್ತೆ ಆ ಸೂರಿಗೆ ಹೋದ ಆರ್ಮಿಗೆ ಅಂತ ಹೇಳದಲ್ಲ, ಆ ಸೂರಿ, ನಮ್ ರಾಜು, ದರ್ಬಾರು, ಎಲ್ಲರೂ ನಾವು ಪ್ರಯತ್ನ ಪಡ್ತಿದ್ವಿ ಆರ್ಮಿಗೆ. ಅದ್ರದ್ದೊಂದು ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ, ವೆಲ್ಲಿಂಗ್ಟನ್ ನಲ್ಲಿ ಪ್ರತಿ ತಿಂಗಳು ಆರ್ಮಿ ಸೆಲೆಕ್ಷನ್ ನಡೀತಿತ್ತು. ಇವಾಗ ನಡೀತಿದೆ ಏನೋ ಗೊತ್ತಿಲ್ಲ. ಪ್ರತಿ ತಿಂಗಳು ನಡಿಬೇಕಾದ್ರೆ ಪ್ರತಿ ತಿಂಗಳು ನಾವು ಹೋಗೋ ಅಲ್ಲಿಗೆ. ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ ಸರ್? 18 ವರ್ಷ ಆಗಿರ್ಬೇಕು. ಮ್ಯಾಕ್ಸಿಮಮ್ 23. 18ರಿಂದ 23. ಯಾಕಂದ್ರೆ ಆ ಒಂದು ಏಜ್ ನಲ್ಲೇ ತಗೊಳ್ಳೋದು. 25 ತಗೋತಾರೆ. ಆದ್ರೆ ಯಾವಾಗ್ಲೂ 18 ವರ್ಷ ಕಂಪ್ಲೀಟ್ ಆದ್ಮೇಲೆ. ನಾವು ಇಲ್ಲಿಂದ ಲೋಕೇಶ್ ಅಂತ ಕಾವದೋಡಿದ ಹುಡುಗ ಈಗ ಫೈರ್ ಇಂಜಿನ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೂರಿ ಬಂದು ಆರ್ಮಿ ಮುಗಿಸ್ಕೊಂಡು ಬಂದ್ಬಿಟ್ಟ. ಹಾ. ಮತ್ತೆ ನಮ್ಮ ದರ್ಬಾರ್, ಮಹೇಶ್ ದರ್ಬಾರ್ ಅಂತ, ಅವನು, ನಾನು, ಮತ್ತೆ ಸೂರಿ, ಮತ್ತೆ ಅಲೋಕಿ, ಮತ್ತೆ ಬೇರೆ ಬೇರೆ ನಮ್ಮ ಇತರ ಸ್ನೇಹಿತರುಗಳೆಲ್ಲ ವೆಲ್ಲಿಂಗ್ಟನ್ ಹೋಗೋ ಇಲ್ಲಿಂದ ಊಟಿನಲ್ಲಿ. ಅಲ್ಲೆಲ್ಲ ಮಲಗಿದ್ದು ಬೆಳಿಗ್ಗೆ ಮೊದಲನೇ ಸರಿ 1600 ಓಡ್ಬೇಕಾದ್ರೆ ಫೇಲ್ ಆಗ್ಬಿಟ್ಟು. ಯಾಕೆಂತಂದ್ರೆ ರನ್ನಿಂಗ್ ಅಂತ ಬಿಡ್ಬೇಕಾದ್ರೆ ಇವಾಗ ನಿಮ್ಗೆ ಗೊತ್ತು ಎಷ್ಟು ಜನ ಅಂತ ಬಿಡ್ತು. ಅಲ್ಲಿ ಹಂಗಲ್ಲ, ಒಟ್ಟಿಗೆ ಬಿಟ್ರೆ 100, 150, 200 ಜನ ಬಿಡೋರು. ಅದರಲ್ಲಿ ಆ ಟೈಮಿಂಗ್ಸ್ ಬರ್ತಿದ್ದಂಗೆನೆ ಸ್ಟಾಪ್ ಮಾಡ್ಬಿಡೋರು. ಇಷ್ಟು ಜನ ವಾಪಸ್, ಅದ್ರಲ್ಲಿ ನಾವು ವಾಪಸ್ ಬಂದ್ಬಿಡು. ಮೊದಲನೇ ತಿಂಗಳು ವಾಪಸ್ ಬಂದು, 2ನೇ ತಿಂಗಳು ವಾಪಸ್ ಬಂದು, ಮತ್ತೆ ಪ್ರಾಕ್ಟೀಸ್ ಮಾಡು, ಇದೇ ಸಿಪೆಟ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡು, ಜೆಎಸ್ಎಸ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋ. ಮತ್ತೆ ಈ ಡಿಪ್ಸ್ ಹೊಡ್ಸೋರು, ಪುಲ್ ಅಪ್ಸ್ ಹೊಡ್ಸೋರು, ಅದನ್ನೆಲ್ಲ ಫೇಲ್ ಆಗ್ಬಿಡೋ. ಓ ಇದು ಮುಖ್ಯ, ನೆಕ್ಸ್ಟ್ ಅದಕ್ಕೆ ಬರೋದು. ಹಿಂಗ್ ಮಾಡಿ ಸೆಲೆಕ್ಷನ್ ಆದು. ನಾನು ಹೆಚ್ಚು ಕಡಿಮೆ 5ರಿಂದ 6 ಬಾರಿ ಸೆಲೆಕ್ಷನ್ ಆಗಿದ್ದೀನಿ. 5 ಬಾರಿ 6 ಬಾರಿ ಸೆಲೆಕ್ಷನ್ ಆದಾಗ್ಲೂ ಮೆಡಿಕಲ್ ಅಲ್ಲಿ ಫೇಲ್ ಆಗೋ. ಒಂದ್ಸರಿ ಕೈ ಸೊಟ್ಟವನವರು, ಒಂದ್ಸರಿ ಕಾಲು ಮಡಿತಾಗುತ್ತೆ ಅನ್ನೋರು. ಇದೇನಪ್ಪ ಅಂತ ಒಂದ್ಸರಿ ಮೆಡಿಕಲ್ ಆದ್ರೆ ಒಂದೇ ತರ ಆಗ್ಬೇಕು, ಹಂಗ ಆಗ್ತಿರ್ಲಿಲ್ಲ. ಆದ್ರೂ ಬಿಡದೆ ಪ್ರಯತ್ನ ಮಾಡಿ ಒಂದ್ಸರಿ ನಾನು, ಮಹೇಶ, ಸೂರಿ 3 ಜನ ಚಾಮರಾಜನಗರದಲ್ಲಿ ನಡೀತು ಆರ್ಮಿ ಸೆಲೆಕ್ಷನ್. ಆಗ್ಬಿಟ್ಟಂತ 1600 ಮೀಟರ್ ಅಲ್ಲಿ ನಾನ್ ಫಸ್ಟ್, ಸೂರಿ ಸೆಕೆಂಡ್, ಮಹೇಶ 3. ಅಷ್ಟು ಜನದಲ್ಲಿ. ಅಷ್ಟು ಜನದಲ್ಲಿ ಮತ್ತೆ ಒಂದು ಫುಲ್ ಏನ್ ಕೊಡ್ತಾರೆ ಈವೆಂಟ್ಸ್ ಎಲ್ಲದರಲ್ಲೂ ನಾವು ಕ್ಲಿಕ್ ಮಾಡೋದು. ಸೆಲೆಕ್ಷನ್ ಅದು ಬೆಂಗಳೂರಲ್ಲಿ ಮೆಡಿಕಲ್ ಚೆಕಪ್ ಇತ್ತು. ಮೆಡಿಕಲ್ ಚೆಕಪ್ ಹೋದಾಗ ಸೂರಿದು ಆಯ್ತು, ನಂದು ಆಯ್ತು. ಆದ್ರೆ ಅಲ್ಲಿ ಒಂದು ಮೆಡಿಕಲ್ ರಿಪೋರ್ಟ್ ಕೊಡ್ತಾರೆ. ಆ ಮೆಡಿಕಲ್ ರಿಪೋರ್ಟ್ ಕೊಡ್ಬೇಕಾದ್ರೆ ಅಲ್ಲಿ ಮಹೇಶ್ಗೆ ಏನೋ ಒಂದು ರಿಜೆಕ್ಟ್ ಮಾಡಿದ್ರು. ಆ ಮೆಡಿಕಲ್ ರಿಪೋರ್ಟ್ ಬೇಕಾದ್ರೆ ಎಲ್ಲ ಫಿಟ್ ಅಂತ ಬರೀತಾರಲ್ಲ, ಕಾರ್ಬನ್ ಶೀಟ್ ನ ಉಲ್ಟಾ ಇಟ್ಬಿಟ್ಟಿದ್ರು. ಆ ಪೇಜ್ ಒಳಗಡೆ ಹಾಕ್ಬೇಕಾದ್ರೆ ನಮ್ಗೆ ಇಷ್ಟೊಂದು ಐಡಿಯಾಸ್ ಇರ್ಲಿಲ್ಲ. ಅಲ್ಲಿ ಇಟ್ಟಾಗ ಒಂದು ಪೇಜ್ ಇಂದ ನೆಕ್ಸ್ಟ್ ಪೇಜ್ಗೆ ಅದು ಇಳಿದಿರ್ಲಿಲ್ಲ, ಬರ್ದು ಕಾಪಿ ಆಗಿರ್ಲಿಲ್ಲ. ಆ ಕಾಪಿ ಆಗದೆ ಇರ್ತಕ್ಕಂಥದ್ದು ಸಬ್ಮಿಟ್ ಮಾಡ್ಬೇಕಾದ್ರೆ ಅದು ರಿಜೆಕ್ಟ್ ಆಗೋಯ್ತಾಯ್ತು. ರಿಜೆಕ್ಟ್ ಆಯ್ತು. ಅವ್ನಿಗೆ ಹೈದರಾಬಾದ್ ಸೆಲೆಕ್ಷನ್ ಆಯ್ತು. ನಾನು ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ದೆ. ಎಕ್ಸಾಮು ಅದರ 2 ಡೇಸ್ಗೆ ಎಕ್ಸಾಮ್ ಇತ್ತು. ನನಗೆ ಅವಕಾಶ, ನಾನು ಇನ್ನೂ ಅದ್ರದ್ದು ಒಂದು ಕಾಪಿ ಇಟ್ಕೊಂಡಿದ್ದೀನಿ. ಒಂಥರ ಬೇಜಾರಾಗುತ್ತೆ. ಆದ್ರೆ ಋಣ ನನ್ಗೆ ಆರ್ಮಿಲಿ ಇರ್ಲಿಲ್ಲ ಅನ್ಸುತ್ತೆ ಅಷ್ಟೇ. ತುಂಬಾ ಆಸೆ ಪಡ್ತಿದ್ದೆ. ಬಟ್ ಅವ್ರು ಹೇಳೋರು, ನೀನ್ ಬರ್ದೇ ಇದ್ದೆ ಒಳ್ಳೇದಾಯ್ತು, ನೀನ್ ಇಲ್ಲೇ ಚೆನ್ನಾಗಿದ್ಯಾ, ಹಂಗಿಂಗೆ ಅಂತ. ಆದ್ರೆ ಒಟ್ಟಿಗೆ ಈಗ ನನ್ನ ಸ್ನೇಹಿತ ಓಟೋದ, ನಾನು ಹೋಗ್ಲಿಲ್ಲ ಅಂತಂದಾಗ ನಂಗೆ ಬೇಜಾರಾಗ್ತಿತ್ತು. ನಮ್ಮ ಅಣ್ಣನೂ ಅದೇ ತರ ಆಸೆ ಪಡ್ತಿದ್ದ. ಅದೊಂದು ಬಾರಿ ನನ್ಗೊಂಥರ ಬ್ಯಾಡ್ ಲಕ್ ಅನ್ಕೋಬಹುದು. ಆದ್ರೆ ಇವತ್ತು ಈ ಲೆಕ್ಕ ತಗೊಂಡ್ರೆ ಗುಡ್ ಲಕ್ ಅಂತ ಅನ್ಕೋಬೇಕಷ್ಟೇ. ಆರ್ಮಿಯಲ್ಲಿ ಹೇಗೆ ರಿಜೆಕ್ಷನ್ ಆಗ್ತಾ ಇದ್ರಿ ಅದ್ರ ಬಗ್ಗೆ ಹೇಳಿದ್ವಿ, ಅದು ತುಂಬಾ ಬೇಜಾರಿನ ವಿಷಯ. ಅದಕ್ಕಿಂತ ಒಂದ್ ಸ್ವಲ್ಪ ಹಿಂದೆ ಹೋದ್ರೆ ನೀವು ಯೂನಿವರ್ಸಿಟಿಲೂ ಕೂಡ ಸ್ವಲ್ಪ ರಿಜೆಕ್ಷನ್ ಆಗ್ತಾ ಇತ್ತು. ಅಂದ್ರೆ ಆರ್ಮಿ ಆದ ನಂತರ ಇದು ಅಂದ್ರೆ ಪ್ರಾಕ್ಟೀಸ್ ಪ್ರಯತ್ನ ಅಂತಕ್ಕಂಥದ್ದು ನಡೀತಾನೆ ಇತ್ತು. ಪ್ರಯತ್ನ ನಡೀತಾನೆ ಇರ್ಬೇಕಾದ್ರೆ ಈಗ ಡಿಗ್ರಿನಲ್ಲಿ ನಾನು ಯೂನಿವರ್ಸಿಟಿ ಸೆಲೆಕ್ಷನ್, ಯಾಕೆ ಯೂನಿವರ್ಸಿಟಿ ಸೆಲೆಕ್ಷನ್ ಅಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಯೂನಿವರ್ಸಿಟಿ ಆಫ್ ಮೈಸೂರು ಬ್ಲೇಸರ್. ಖುಷಿ ಆಗುತ್ತೆ. ಏನೇ ಖುಷಿ ಆಗುತ್ತೆ ಅಂತಂದ್ರೆ, ಅವತ್ತಿನ ದಿನದಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ಸೆಲೆಕ್ಷನ್ ಆಗದೆ ಒಂದು ಖುಷಿ. ಜೊತೆಗೆ ಮೈಸೂರು ಯೂನಿವರ್ಸಿಟಿ ನಲ್ಲಿ ಗೆದ್ದಂತ, ಆಲ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿ ಗೆದ್ದಂತ ಅವ್ರಿಗೆ ಅವರೊಂದು ಫಂಕ್ಷನ್ ಮಾಡಿ ಪ್ರತಿಯೊಬ್ಬರಿಗೂ ಬ್ಲೇಸರ್ ಕೊಡ್ತಾರೆ. ಟ್ರ್ಯಾಕ್ ಶೂಟ್ಸ್ ಎಲ್ಲ ಕೊಟ್ಟು ಬ್ಲೇಸರ್ ಕೊಡ್ತಾರೆ. ಅದು ನನ್ಗೆ ಒಂಥರ, ಆ ಟೈಮಲ್ಲಿ ನಮ್ಮಲ್ಲಿ ಬಾಲನೋಟಲ್ಲಿ ಸುದರ್ಶನ್ ಅವರು ತಗೊಂಡಿದ್ರು. ಅದನ್ನ ನೋಡ್ದೆ. ಮತ್ತೆ ಮೈಸೂರು ಯೂನಿವರ್ಸಿಟಿಲಿ ಆಡ್ತಕ್ಕಂಥದ್ದು ಅಂದ್ರೆ ಯೂನಿವರ್ಸಿಟಿ ಪ್ಲೇಯರ್ ಅಂತ ಹೇಳೋರು. ಮೈಸೂರು ಯೂನಿವರ್ಸಿಟಿ ಪ್ಲೇಯರ್ ಅಂತಂದ್ರೆ ಭಾರಿ ಹೆಸರು. ನಾನು ಬಾಲ್ನೋಟನ ಆಡ್ಬೇಕಾದ್ರೆ ನಮ್ಮಲ್ಲಿ ಸತೀಶ, ನನ್ನ ಬಾಲ್ಯ ಜೀವನದಲ್ಲಿ ಹೇಳ್ತಿದ್ದೆ, ಮರಕೋತಿ ಎಲ್ಲ ಆಡ್ಬೇಕಾದ್ರೆ ತುಂಬಾ ನೆನಪಾಗ್ತಾನೆ ಸತೀಶ. ಮತ್ತೆ ನನ್ನ ಸ್ನೇಹಿತರುಗಳೆಲ್ಲ ತುಂಬಾ ನೆನಪಾಗ್ತಾರೆ. ಆವಾಗ
ಸತೀಶ ಯೂನಿವರ್ಸಿಟಿ ಪ್ಲೇಯರು 3 ವರ್ಷ ಒಳ್ಳೆ ಪ್ಲೇಯರ್. ನಾನು ಬಾಲ್ ಬ್ಯಾಡ್ಮಿಂಟನ್ ಸೆಲೆಕ್ಷನ್ ಹೋದಾಗ ಬ್ಯಾಕ್ ಆಡುವೆ ನಾನು. ಬ್ಯಾಕ್ ಆಡಿದಾಗ ಬೆಳಗಿರಿ ಕಾಲೇಜಿಂದ ರೆಪ್ರೆಸೆಂಟ್ ಮಾಡುವೆ. ಮೊದಲನೇ ಸರಿ ಏನಾಗಿತ್ತು ಅಂತಂದ್ರೆ ಆಡದಂತ ಸಂದರ್ಭದಲ್ಲಿ ಬಿಳಿಗಿರಿ ಕಾಲೇಜು ಸ್ಪೋರ್ಟ್ಸ್ ಇದರಲ್ಲಿ ಅಲ್ಲಿ ಯಾವ್ದೋ ರೆಕಗ್ನೈಸ್ ಆಗಿಲ್ಲ, ಫೀಸ್ ಏನೋ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಮಿಸ್ ಆಯ್ತು. 2ನೇ ವರ್ಷನೂ ಹೋದೆ, 3ನೇ ವರ್ಷನೂ ಹೋದೆ. ಆದ್ರೆ ಫೈನಲ್ ರೌಂಡ್ ವರ್ಗೂ ಬರುವೆ, ಸೆಲೆಕ್ಷನ್ ಆಗ್ತಿರ್ಲಿಲ್ಲ. ನಂತರ ಬಿಪೇಡ್ ಹೋದ್ನಲ್ಲ, ಆಗ ಅದೇ ಗ್ರೌಂಡ್ ಹೋದೆ. ನಾನು ಬಿಪೇಡ್ ಎಲ್ಲಿ ಮಾಡ್ತೀನಿ ಅಲ್ಲೇ ಮೈಸೂರು ಸೆಲೆಕ್ಷನ್ ಆದೆ. ಅವಾಗ ನನ್ನ ಫ್ರೆಂಡ್ ಲಕ್ಷ್ಮೀಶ್ ಅಂತ ಬಿಪೇಡ್ ಮಾಡ್ತಿದ್ದು, ಅವ್ನು 3 ವರ್ಷನೂ ಯೂನಿವರ್ಸಿಟಿ ಆಡಿದ್ದ. ಜೊತೆಗೆ ಆ ಸರಿ ನಾನ್ ಸೆಲೆಕ್ಷನ್ ಆದ ಟೈಮಲ್ಲಿ ಅವ್ನು ಕ್ಯಾಪ್ಟನ್. ಆದ್ರೆ ನಮ್ಗೆ ಎಕ್ಸಾಮ್ ಟೈಮ್ ಆಗೋಯ್ತು. ನಮ್ ಬಿಪೇಡ್ ಎಕ್ಸಾಮ್ ಟೈಮ್ ಆದ್ರಿಂದ ನಾನು ಹೋಗಕ್ ಆಗ್ಲಿಲ್ಲ. ಏನೋ ಒಂದು ಭಾರಿ ಆಸೆ ಪಟ್ಟಿದ್ದೆ, ಆದ್ರೆ ಅದು ಆಗ್ಲಿಲ್ಲ. ಅದೊಂಥರ ಕನಸೇ ಆಗಿ ಉಳ್ಕೊಬಿಡ್ತು. ಮೈಸೂರು ಯೂನಿವರ್ಸಿಟಿಲಿ ನೀವು ಪಾರ್ಟಿಸಿಪೇಟೇ ಮಾಡ್ಲಿಲ್ಲ ಕೊನೆಗೂ ನಾ ಪಾರ್ಟಿಸಿಪೇಟ್ ಮಾಡ್ಲೇ ಇಲ್ಲ. ಆದ್ರೆ ನನ್ನ ಆಸೆ ಇತ್ತು ಯೂನಿವರ್ಸಿಟಿ ಪ್ಲೇಯರ್ ಅಂತ ಅನ್ಸ್ಕೋಬೇಕು ಅಂತ. ಆಗ್ಲೇ ಇಲ್ಲ. ಏನಕ್ಕೆ ಆಗ್ಲೇ ಇಲ್ಲ ಅಂದ್ರೆ ಇದೇ 3 ಸರಿ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ. ಆದ್ರೆ ಮೈಸೂರು ಯೂನಿವರ್ಸಿಟಿಲಿ ಇಂಟರ್ ಕಾಲೇಜೆಟ್ ಎಲ್ಲ ಆಡ್ಬಿಟ್ಟಿದೀನಿ. ಈಗ ಬಿಪೇಡ್ ಮಾಡ್ಬೇಕಾದ್ರೆ ಇಂಟರ್ ಕಾಲೇಜೆಟ್ ಎಲ್ಲ ವಿನ್ನರ್ಸ್ ನಾವು. ಅದ್ರಲ್ಲಿ ನಾನು ಕ್ಯಾಪ್ಟನ್ ಆಗಿ ಆಡಿದೀನಿ. ಮತ್ತೆ ಬಾಲ್ ಬ್ಯಾಡ್ಮಿಂಟನ್ ಓಪನ್ಗೆಲ್ಲ ಕಾಂಪಿಟೇಷನ್ ಮಾಡಿದೀನಿ. ಅವೆಲ್ಲ ಆಯ್ತು. ಯೂನಿವರ್ಸಿಟಿ ಅಂತಕ್ಕಂಥದ್ದೊಂದು, ಈಗ ಯೂನಿವರ್ಸಿಟಿ ಟಿ ಶರ್ಟ್ ಹಾಕಿದ್ದೀನಿ. ಯೂನಿವರ್ಸಿಟಿ ಪ್ಲೇಯರ್ ಆಗಿ ನಾವು ಬಾಲ್ ಬ್ಯಾಡ್ಮಿಂಟನ್ 8 ಜನ ಪ್ಲೇಯರ್. ಅವಾಗ ಅದನ್ನ ಹೋಗ್ಬೇಕಲ್ಲ. ಈಗ ಉದಾಹರಣೆಗೆ ತೆಲಂಗಾಣ, ಆಂಧ್ರ ಪ್ರದೇಶ ಇಲ್ಲೆಲ್ಲ ನಡೆಯುವ ಆಲ್ ಇಂಡಿಯಾ ಮ್ಯಾಚಸ್ಗಳು ಅಂತಂದ್ರೆ ಮೈಸೂರು ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು, ಧಾರವಾಡ ಯೂನಿವರ್ಸಿಟಿ, ಎಲ್ಲ ಯೂನಿವರ್ಸಿಟಿಗಳು ಪಾರ್ಟಿಸಿಪೇಟ್ ಮಾಡ್ತವೆ. ಅದರಲ್ಲಿ ಮೈಸೂರು ಯೂನಿವರ್ಸಿಟಿನೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಟೀಮು. ನಾನು ಅದ್ರೊಳಗಡೆ ಒಬ್ಬ ಆಗಿ ಹೋಗಿ ಆಡ್ಬೇಕು. ಯಾಕಂದ್ರೆ ವಾಲಿಬಾಲ್ ಹಂಗೆ ಇತ್ತು, ಖೋಖೋ ಹಂಗೆ ಇತ್ತು, ಮತ್ತೆ ಅಲ್ಲಿ ಹಾಕಿ ತುಂಬಾ ಚೆನ್ನಾಗಿತ್ತು. ಮೈಸೂರು ಅಂತಕ್ಕಂಥದ್ದು ಗೊತ್ತಲ್ಲ, ಸ್ಪೋರ್ಟ್ಸ್ ಅಂದ್ರೆ ಟಾಪೆ. ಬಾಲ್ ಬ್ಯಾಡ್ಮಿಂಟನ್ಗೆ ನಾನು ಹೋಗ್ಬೇಕಂತ ಕನ್ಸಿತ್ತು. 3 ವರ್ಷನೂ ಆಗ್ಲಿಲ್ಲ, ಬಿಪೇಡ್ ಅಲ್ಲೂ ಆಗ್ಲಿಲ್ಲ. ಅದ್ ಹಂಗೆ ಕನ್ಸಾಗೆ ಉಳ್ಕೋತು. ಆದ್ರೆ ಆ ಕನ್ಸು ಇದ್ ಹೇಗ್ ಬಂತು ಅಂತಂದ್ರೆ, ನೆಟ್ ಬಾಲ್ ಅಂತಕ್ಕಂಥದ್ದು ಬೆಳೆದ್ ಬಂತಲ್ಲ. ಆ ನೆಟ್ ಬಾಲ್ ಬೆಳೆದ್ ಬಂದಾಗ ಈ ಬಿಪೇಡ್ ಆದ ನಂತರ ಎಂಪಿಎಡ್ ಮಾಡ್ತೀವಲ್ಲ, 2 ವರ್ಷ ಎಂಪಿಎಡ್ ನಲ್ಲಿ ಸ್ಪೆಷಲೈಸೇಷನ್ ಅಂತ ಬರುತ್ತೆ. ಸ್ವಿಮ್ಮಿಂಗ್ ಸ್ಪೆಷಲೈಸೇಷನ್, ಕಬಡ್ಡಿ ಸ್ಪೆಷಲೈಸೇಷನ್, ಬಾಲ್ ಬ್ಯಾಡ್ಮಿಂಟನ್ ಸ್ಪೆಷಲೈಸೇಷನ್, ಶಟಲ್ ಬಾಲ್ ಸ್ಪೆಷಲೈಸೇಷನ್ ಅಂತ 6 ತಿಂಗಳು ಒಂದೊಂದು ಟಾಪಿಕ್ ಅಭ್ಯಾಸವನ್ನ ಮಾಡ್ಬೇಕು. ಆ ಸ್ಪೆಷಲೈಸೇಷನ್ ಮಾಡ್ಬೇಕಾದ್ರೆ ಆ ಗೇಮ್ ಬಗ್ಗೆನೆ ಮಾತ್ರ ನಾವು ಓದ್ಬೇಕು. ಮೈಸೂರು ಯೂನಿವರ್ಸಿಟಿಗೆ 2020 ಅಥವಾ 1920 ಹಂಗೆ ನೆಟ್ ಬಾಲ್ ಅಂತಕ್ಕಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಎಲ್ಲ ಯೂನಿವರ್ಸಿಟಿಗಳು ಇದೆ. ನೆಟ್ ಬಾಲ್ ಬಂದಾಗ ಆಗ ನೆಟ್ ಬಾಲ್ ಬಗ್ಗೆ ಮೈಸೂರು ಯೂನಿವರ್ಸಿಟಿಲಿ ಅಷ್ಟೊಂದು ಗೊತ್ತಿರ್ಲಿಲ್ಲ. ಅವಾಗ ಅದನ್ನ ಹೇಳ್ಕೊಡ್ಬೇಕಾದ್ರೆ ಥಿಯರಿ ನೋಡಿ ಯಾರು ಹೇಳ್ಕೊಡ್ಬೋದು, ಬಟ್ ಪ್ರಾಕ್ಟಿಕಲ್ ಬಗ್ಗೆ ಗೊತ್ತಾಗಬೇಕಲ್ಲ. ಆವಾಗ ಸರ್ಚ್ ಮಾಡಿದ್ರು ಇದ್ರ ಬಗ್ಗೆ, ನೆಟ್ ಬಾಲ್ ಯಾರನ್ನ ಕರ್ಸೋದು ಹಂಗೆ ಅಂತ ಹೇಳಿ. ಬೆಂಗಳೂರು ಯೂನಿವರ್ಸಿಟಿನೆಲ್ಲ ಕೇಳಿದಾಗ ನಮ್ಮ ಅಮೆಚೂರ್ ನೆಟ್ ಬಾಲ್ ಅಸೋಸಿಯೇಷನ್ ಶ್ರೀಯುತ ಗಿರೀಶ್ ಅಂತಿದ್ದಾರೆ. ಅವ್ರು ಹೇಳ್ತೀನಿ ಅವ್ರ ಬಗ್ಗೆ, ನಮ್ಮ ಮುಂದಿನ ಇದ್ರಲ್ಲಿ ಕೇಳ್ತೀರ ನಾವು. ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ನೆಟ್ ಬಾಲ್ ಅಂತಕ್ಕಂಥದ್ರ ಬಗ್ಗೆ, ನೀವು ಅಲ್ಲೇ ಇದೆ ಮೈಸೂರು ಯೂನಿವರ್ಸಿಟಿನಲ್ಲೇ ಒಂದು ಸಂಸ್ಥೆ ಇದೆ, ಜಿಲ್ಲಾ ನೆಟ್ ಬಾಲ್ ಸಂಸ್ಥೆ ಅಂತಿದೆ. ಹಾಗೆ ಮತ್ತೆ ಸ್ಕೂಲ್ ವಿಚಾರದಲ್ಲಿ ಮೇದಿನಿ ಸರ್ಕಾರಿ ಪ್ರೌಢಶಾಲೆ ಮೇದಿನಿ ಅಂತಕ್ಕಂಥದ್ದಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ ಇದ್ದಾರೆ. ಅವ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಗೆ ನೆಟ್ ಬಾಲ್ ಬೇಕಾದಂತ ಎಲ್ಲ, ಮತ್ತೆ ಲೋಕೇಶ್ ಸರ್ ಅಂತ ನಾನು ಹೇಳ್ತೀನಿ. ಲೋಕೇಶ್ ಸರ್ ಬಗ್ಗೆ ಹೇಳಲೇಬೇಕು. ಆ ಲೋಕೇಶ್ ಸರ್ ನಾನು ಎಲ್ಲ ಸೇರ್ಕೊಂಡು ಮೈಸೂರು ಯೂನಿವರ್ಸಿಟಿಲಿ ಹೋಗಿ ನಾವು ಕ್ಲಾಸ್ ಕೊಟ್ಟು, ನಾನು ಪ್ರಾಕ್ಟಿಕಲ್ ಆಗಿ ನಮ್ಮ ಹುಡುಗರುಗಳನ್ನೆಲ್ಲ ಪ್ರಾಕ್ಟಿಕಲ್ ಆಡಿಸಿ ನೆಟ್ ಬಾಲ್ ಅಂತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು 1 ವಾರ ಅಲ್ಲಿ ಕ್ಲಾಸ್ ಮಾಡಿದ್ದೀನಿ. ಆ ಕ್ಲಾಸ್ ಮಾಡಿದೆ ಯಾವಾಗ ಅನ್ಸೋದು, ನಾನು ಓದಿದಂತ ಕಾಲೇಜ್ಗೆ ನಾನೇ ಬಂದಿದ್ದೀನಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಾನು ಆಡ್ತಿದ್ದ ಗೇಮೇ ಬೇರೆ, ಆದ್ರೆ ನಾನು ಈ ಗೇಮ್ ಮುಖಾಂತರ ಒಳಗಡೆ ಬಂದಿದ್ದೀನಿ. ಅದಾದಾಗ ನಾವು ಒಂದು ರಿಕ್ವೆಷನ್ ಕೊಟ್ವಿ, ಮೈಸೂರು ಯೂನಿವರ್ಸಿಟಿಲಿ ನೆಟ್ ಬಾಲ್ ಪ್ಲೇಯರ್ಸ್ ಇದ್ದಾರೆ, ನೀವು ನೆಟ್ ಬಾಲ್ ಅಂತಕ್ಕಂಥದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಅವತ್ತಿನ ದಿನದಲ್ಲಿ ಶ್ರೀಯುತ ಕೃಷ್ಣಯ್ಯ ಸರ್ ಇದ್ರು. ಕೃಷ್ಣಯ್ಯ ಸರ್ ಅವ್ರನ್ನ ಕೇಳ್ಕೊಂಡ್ವಿ ಹೋಗಿ. ಅದಕ್ಕೆ ಪುರುಷರು ಸಂಬಂಧಪಟ್ಟಂತ ಟೀಮ್ ನಾನು ಮಾಡ್ಕೊಡ್ತೀನಿ ಸರ್, ಒಂದು ಅವಕಾಶಗಳನ್ನ ಕೊಡಿ ಅಂತ. ಅವಾಗ ವೆಂಕಟೇಶ್ ಸರ್ ಇದ್ರು. ನಾವೇನ್ ಮಾಡಿದೆ, ಫಸ್ಟ್ ಒಂದು ಮೆನ್ ಟೀಮ್ ನ ಸೆಲೆಕ್ಷನ್ ಮಾಡಿದೆ. ನಮ್ಮ ಮೇದಿನಿ ಮಕ್ಕಳೇ. ನಾನು ಹೋದೆ 2013ಕ್ಕೆ ಹೋದೆ. ಅಂದ್ರೆ 2018 18-19 ಡಿಗ್ರಿಗೆ ಬಂದ್ಬಿಟ್ಟಿದ್ರು ಅವರು. ಆ ಮೊದಲನೇ ಬ್ಯಾಚ್ ಅಲ್ಲಿ ಮೊದಲನೇ ಸರಿನೇ ಅವರು ನನ್ನನ್ನು ಒಬ್ಬನ್ನ ಸೆಲೆಕ್ಷನ್ ಕಮಿಟಿಗೆ ಹಾಕೋದು. ಯೂನಿವರ್ಸಿಟಿ
ಮೆನ್ ನೆಟ್ ಬಾಲ್ ಸೆಲೆಕ್ಷನ್ ಕಮಿಟಿಗೆ ನನ್ನ ಲೋಕೇಶ್ ಸರ್ನ ಹಿಂಗೆಲ್ಲ ಹಾಕಿದ್ರು. ಅವಾಗ ಒಂದು ಟೀಮ್ ಸೆಲೆಕ್ಷನ್ ಮಾಡಿ ನಾನೇ ಅದಕ್ಕೆ ಕೋಚ್ ಮಾಡಿ ಆ ಟೀಮ್ನ ಕರ್ಕೊಂಡು ಸೌಂದರ್ಯ ಲಾ ಕಾಲೇಜಲ್ಲಿ ಆಲ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದ್ವಿ. ಆವಾಗ ಅಲ್ಲಿ ನಾವು ಬ್ರಾನ್ಸ್ ಮೆಡಲ್ ಮಾಡಿದ್ವಿ. ಇದ್ರಲ್ಲಿ ಹೆಂಗಪ್ಪ ಅಂತಂದ್ರೆ ಒಂದು ಆಲ್ ಇಂಡಿಯಾಕ್ಕೆ ಬೆಸ್ಟ್ 8 ಆದ್ರೇನೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ. ಅಂತಲ್ಲಿ ನಾವು 1 in 3 ಬಂದ್ಬಿಟ್ವಿ. 1 in 3 ಬಂದ ತಕ್ಷಣ ಬ್ರಾನ್ಸ್ ಮೆಡಲ್ ಆಗಿದ್ದು ಮೈಸೂರು ಸಿಟಿಗೆ ಒಂದು ಒಳ್ಳೆ ಹೆಗ್ಗಳಿಕೆ ಆಯ್ತು. ಅದಾದ್ಮೇಲೆ 3 ಸರಿನೂ ನಾನು ತರಬೇತುದಾರನಾಗಿ ಕೆಲಸ ಮಾಡಿದ್ದೀನಿ. ಕಳೆದ ಬಾರಿನೂ ನನಗೆ ಕರೆದಿದ್ರು, ರಾಜಸ್ಥಾನ್ಗೆ ಹೋಗ್ಬೇಕಿತ್ತು. ಬಟ್ ಅಂಡರ್-19 ನಾನು ಚಾಮರಾಜನಗರದಲ್ಲಿ ಆರ್ಗನೈಸ್ ಮಾಡ್ತಿದ್ರಿಂದ ನಾನು ಹೋಗಕ್ಕಾಗ್ಲಿಲ್ಲ. ಆವಾಗ ನೋಡಿ ಅರುಣ್, ಆ ಒಂದು ವಿನ್ನರ್ಸ್ ಆದ ನಂತರ ಒಂದು ಫಂಕ್ಷನ್ ಮಾಡಿದಾಗ ಈ ಬ್ಲೇಸರ್ ಕೊಟ್ರು. ಅವತ್ತು ನಾನು ನೆನ್ಸ್ಕೊಂಡೆ, ಇದು ನಾನು ಆವತ್ತಿನ ದಿನ ಆಡ್ಲಿಲ್ಲ, ಹೆಂಗೋ ನನ್ನ ಕನಸನ್ನ ಇದ್ರ ಮುಖಾಂತರ ಈಡೇರ್ತು ಅಂತ. ಅಲ್ಲಿ ಒಂದು ವಾಲ್ ಆಫ್ ಫೇಮ್ಗೆ ವಿನ್ನರ್ಸ್ ಆದವ್ರನ್ನ ಹಾಕಿದ್ದಾರೆ ಮೈಸೂರು ಸಿಟಿಯಲ್ಲಿ. ನಾವು ಗೆದ್ದಂತ ಕಪ್ ತಗೊಂಡೋಗವ್ರು ಕೊಟ್ಟಾಗ ಅವರು ಭಾರಿ ಖುಷಿ ಪಟ್ರು. ನನ್ಗೆ ಖುಷಿ ಆಯ್ತಾ ಅದ್ ನೋಡಿದಾಗ, ಇವತ್ತಿಗೂ ಖುಷಿ ಆಗುತ್ತೆ. ಒಟ್ಟಾರೆ ನಿಮ್ ಕನ್ಸು ನಿಮ್ಮ ಹುಡುಗರಿಂದ ನನ್ಸಾಯ್ತು ಅಂತ ಹೇಳ್ಬೋದು. ನನ್ಸಾಯ್ತು. ಸರ್, ಮೈಸೂರು ಯೂನಿವರ್ಸಿಟಿಗೆ 2018-19 ನೆಟ್ ಬಾಲ್ ನ ತಗೊಂಡ್ ಬಂದು ಮೊದಲನೇ ಸರಿ ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ನೀವು ಬ್ರೌನ್ ಮೆಡಲ್ ತಗೊಂಡಿದ್ದೆ. 20ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಟೈಮ್ ಬ್ರೌನ್ ಮೆಡಲ್ ತಗೊಂಡ್ರಿ. ಫಸ್ಟ್ ಟೈಮ್ ಬ್ರೌನ್ ಮೆಡಲ್ ಮಾಡಿದ್ವಿ. ಸೆಕೆಂಡ್ ಟೈಮ್ ನಮ್ದು ಮೆಡಲ್ ಆಗ್ತಿತ್ತು, 4th ಪ್ಲೇಸ್ ಆದ್ವಿ. ಮತ್ತೆ ಲಾಸ್ಟ್ ಟೈಮ್ ಅಷ್ಟೇ 4th ಪ್ಲೇಸ್ ಆಗಿದ್ವಿ ನಾವು. ಈಗ ಮತ್ತೆ ಟೀಮು ಮೈಸೂರು ಸಿಟಿ ಟೀಮ್ ಸೆಲೆಕ್ಷನ್ಸ್ ಆಗಿದೆ. ಇನ್ನು ನಾವು ಅದ್ರದ್ದು ಜನವರಿಗೆ ನಡೀತಿದೆ. ನೋಡೋಣ, ಈ ಸರಿ ಅಷ್ಟೇ ಪ್ರಯತ್ನ ಪಡೋಣ.